ಹಾಯ್ ಎಲ್ಲರಿಗೂ ನಮಸ್ಕಾರ. ಮುಗ್ಧ ಮನಸ್ಸು ಅಡುಗೆ ಮನೆ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಲಾಡು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಬನ್ನಿ ಇವಾಗ ಲಾಡು ಹೇಗೆ ಮಾಡೋದಂತ ನೋಡಿಕೊಳ್ಳೋಣ. ಮೊದಲು ಒಂದು ಪಾತ್ರೆಯನ್ನು ತೆಗೆದುಕೊಳ್ಳಿ. ಪಾತ್ರೆಯಲ್ಲಿ 2 ಸ್ಪೂನ್ ಕಡಲೆ ಹಿಟ್ಟನ್ನು ಹಾಕಿ ಜರಡಿ ಮಾಡಿಕೊಳ್ಬೇಕು. ಕಡಲೆ ಹಿಟ್ಟಲ್ಲಿ ಗಂಟಿದ್ರೆ ಅಂದ್ಬಿಟ್ಟು ಜರಡಿ ಮಾಡಿಕೊಂಡು ಸ್ವಲ್ಪ ನೀರು ಹಾಕಿ ಕಡಲೆ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಗಂಟುಗಳಿಲ್ಲದಂತೆ ಮಿಕ್ಸ್ ಮಾಡಿಕೊಳ್ಳಿ. ನೋಡಿ, ಇಷ್ಟು ಹದ ಇದ್ದರೆ ಸಾಕು. ನೋಡಿ, ಇವಾಗ ತೋರಿಸ್ತಿದ್ದೀನಲ್ಲ, ಇಷ್ಟು ಗಟ್ಟಿ ಇದ್ದರೆ ಸಾಕು. ಜಾಸ್ತಿ ತೆಳು ಮಾಡ್ಕೊಳಕ್ಕೆ ಹೋಗಬೇಡಿ. ಇಷ್ಟು ಗಟ್ಟಿ ಇದ್ದರೆ ಸಾಕು. ನಾನಿಲ್ಲೊಂದು ಬಾಣಲೆಯಲ್ಲಿ ಎಣ್ಣೆಯನ್ನು ಕಾಯಕ್ಕಿಟ್ಟಿದ್ದೆ. ಸ್ವಲ್ಪ ಹಿಟ್ಟು ತಗೊಂಡು ಎಣ್ಣೆಗೆ ಹಾಕಿ ನೋಡಿ, ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಇವಾಗ ಕಲಸಿದ ಹಿಟ್ಟನ್ನು ಕಾದ ಎಣ್ಣೆಗೆ ನಾವು ಬಜ್ಜಿ ಬೋಂಡ ಮಾಡೋಕ್ಕೆ ತೆಗಿಯೋಕ್ಕೆ ಅಂದ್ಬಿಟ್ಟು ಜಾಲರಿ ಯೂಸ್ ಮಾಡ್ತೀವಲ್ಲ, ಆ ಜಾಲರಿ ತಗೊಂಡು ಕಲಸಿದ ಹಿಟ್ಟನ್ನು ಆ ಜಾಲರಿ ಒಳಗೆ ಕಾದಿರುವ ಎಣ್ಣೆಗೆ ಹಾಕಿ ನಂತರ ಇದನ್ನು ಇವಾಗ ಬೂಂದಿ ಕಾಳು ಬೆಂದಿರ್ತೈತೆ. ಜಾಸ್ತಿ ಏನು ಬೇಯೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಬೆಂದಿದ್ರೆ ಸಾಕು. ಇವಾಗ ಇದನ್ನು ಒಂದು ಜಾಲರಿಗೆ ಹಾಕಿಕೊಳ್ಳಿ. ನಂತರ ಕಲಸಿದ ಹಿಟ್ಟನ್ನು ಮೊದಲೇ ಮಾಡಿಕೊಂಡ ರೀತಿ ಮಾಡಿಕೊಳ್ಳಬೇಕು. ಪ್ರತಿ ಸರಿನೂ ನೀರಿನಲ್ಲಿ ತೊಳೆದುಕೊಂಡು ನಂತರ ಹಿಟ್ಟನ್ನು ಹಾಕಿ ಬೂಂದಿ ರೀತಿ ಮಾಡಿ. ತೊಳ್ಕೊಂಡಿಲ್ಲ ಅಂದರೆ ಅದು ಎಣ್ಣೆದು ಕಾವಿರುತ್ತಲ್ಲ, ಅದಕ್ಕೆ ಮತ್ತೆ ಬೂಂದಿ ಕಾಳು ಬರೋಲ್ಲ. ಹಾಗಾಗಿ ತೊಳ್ಕೊಂಡೇ ಮಾಡಬೇಕು. ಬೂಂದಿ ಏನು ಜಾಸ್ತಿ ಬೇಯೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಬೆಂದ ನಂತರ ಅದನ್ನು ಒಂದು ಜಾಲರಿಗೆ ಹಾಕಿಕೊಳ್ಳಿ. ನಾನು ತಗೊಂಡಿದ್ದ ಹಿಟ್ಟಿಗೆ ಇಷ್ಟು ಬೂಂದಿ ಕಾಳಾಗಿದೆ. ನೀವು ಜಾಸ್ತಿ ಬೇಕಂದರೆ ಜಾಸ್ತಿ ಮಾಡ್ಕೋಬೋದು, ಕಮ್ಮಿ ಬೇಕಂದರೆ ಕಮ್ಮಿ ಮಾಡ್ಕೋಬೋದು. ನಂತರ ಇವಾಗ ಬೂಂದಿ ಮಾಡೋಕ್ಕೆ ಸ್ವಲ್ಪ ಬೂಂದಿ ಕಾಳನ್ನು ತೆಗೆದುಕೊಂಡು ಸ್ವಲ್ಪ ಪೌಡ್ರ್ ಥರ ರುಬ್ಕೊಂಡು ಬಂದಿದ್ದೀನಿ. ಇವಾಗ ಅದನ್ನು ಬೂಂದಿ ಕಾಳಿಗೆ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ಈ ರೀತಿ ಮಿಕ್ಸ್ ಮಾಡಿ ಇದನ್ನು ಒಂದು ಸೈಡ್ಗೆ ತೆಗೆದಿಟ್ಟುಕೊಳ್ಳಿ. ನಂತರ ಒಂದು ಪಾತ್ರೆಗೆ ಕಡಲೆ ಹಿಟ್ಟು ಎಷ್ಟು ತೊಗೊಂಡಿರ್ತೀರೋ ಅಷ್ಟೇ ಸಕ್ಕರೆ ತಗೊಂಡು 1.5 ಕಪ್ಪು ಅಥವಾ 1 ಕಪ್ ಸಕ್ಕರೆ ತಗೊಂಡು ಸ್ವಲ್ಪ ನೀರು ಹಾಕಿ, ಸಕ್ಕರೆ ಮುಳುಗುವಷ್ಟು ನೀರಿದ್ದರೆ ಸಾಕು. ನೀರು ಹಾಕಿ ಸಕ್ಕರೆಯನ್ನು ಸ್ವಲ್ಪ ಅಂಟು ಪಾಕ ಮಾಡಿಕೊಳ್ಳಿ. ಜಾಸ್ತಿ ಒಂದೆಳೆ ಪಾಕ ರೀತಿ ಗಟ್ಟಿ ಪಾಕ ಏನು ಬೇಕಿಲ್ಲ. ಸ್ವಲ್ಪ ಅಂಟು ಪಾಕದ ರೀತಿ ಇವಾಗ ನಾನು ತೋರಿಸ್ತಿದ್ದೀನಿ ನೋಡಿ, ಇಲ್ಲಿ ಇಷ್ಟು ಪಾಕ ಆದರೆ ಸಾಕು. ಜಾಸ್ತಿ ಗಟ್ಟಿ ಪಾಕ ಮಾಡಿಕೊಂಡ್ರೆ ಮತ್ತು ಬೂಂದಿ ಮಾಡಿದಾಗ ಅದು ಬೂಂದಿ ಮೇಲೆಲ್ಲ ಸಕ್ಕರೆ ಇದು ಉಳ್ಕೊಂಬಿಡ್ತೈತೆ. ಆದ್ದರಿಂದ ಸ್ವಲ್ಪ ಅಂಟು ಪಾಕದ ರೀತಿ ಇದ್ದರೆ ಸಾಕು. ಇವಾಗ ಇದಕ್ಕೆ ಏಲಕ್ಕಿ ಪುಡಿಯನ್ನು ಹಾಕಿ, ನಾವು ಆವಾಗಲೇ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಬೂಂದಿದು ಮಿಶ್ರಣ, ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈ ರೀತಿ ಪೂರ್ತಿ ಎಲ್ಲನೂ ಮಿಕ್ಸ್ ಮಾಡಿಕೊಳ್ಬೇಕು. ಮಿಕ್ಸ್ ಮಾಡಿದ ನಂತರ ನಾನಿಲ್ಲಿ ದ್ರಾಕ್ಷಿ, ಗೋಡಂಬಿ ಹಾಕಿ ಸ್ವಲ್ಪ ಲವಂಗ ಹಾಕಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿದ್ದೆ. ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿದ ನಂತರ ಪ್ಲೇಟ್ನಲ್ಲಿ 1/4 ಗಂಟೆ ಮುಚ್ಚಿಟ್ಕೋಬೇಕು. ನಂತರ ಇದೆಲ್ಲ ಬೂಂದಿ ಎಲ್ಲ ಸಕ್ಕರೆ ಪಾಕ ಇಳ್ಕೊಂಡ ನಂತರ ಈ ರೀತಿ ಉಂಡೆ ಮಾಡ್ಕೊಳ್ಳಿ. ಬಿಸಿ ಇರುತ್ತೆ, ಸ್ವಲ್ಪ ತಣ್ಣಗಾದ ನಂತರನೇ ಮಿಕ್ಸ್ ಮಾಡ್ಕೊಳ್ಳಿ.
ನೋಡಿ ಇಲ್ಲಿ ನನಗೆ 2 ಕಪ್ ಕಡಲೆ ಹಿಟ್ಟಿಗೆ ಇಷ್ಟು ಬೂಂದಿ ಆಗಿದೆ. ಹಾಯ್, ಇವತ್ತಿನ ರೆಸಿಪಿ ಖಾರ ಬೂಂದಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡಿಕೊಳ್ಳೋಣ. ಮೊದಲು 2 ಕಪ್ ಕಡಲೆ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕಿ, ನಂತರ ಅದಕ್ಕೆ ಸ್ವಲ್ಪ ಅರಿಶಿಣ ಹಾಕಿ, ನಂತರ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಖಾರ ಹಾಕ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ನಂತರ ಮಿಕ್ಸ್ ಮಾಡಿಕೊಳ್ಳಬೇಕು. ಮಿಕ್ಸ್ ಮಾಡಿದ ನಂತರ ಸ್ವಲ್ಪವೇ ನೀರು ಹಾಕಿಕೊಂಡು ಹಿಟ್ಟನ್ನು ಗಂಟಿಲ್ಲದಂತೆ ಕಲಸಿಕೊಳ್ಳಬೇಕು. ನೀವು ಬೇಕಿದ್ದರೆ ಉಪ್ಪು ಖಾರನ ಕೊನೆಯಲ್ಲಿ ಬೇಕಿದ್ದರೂ ಬೂಂದಿ ಮಾಡಿದ ಮೇಲೆ ಬೇಕಿದ್ದರೂ ಹಾಕ್ಕೋಬೋದು. ನಾನು ಇವಾಗಲೇ ಹಾಕ್ತಾಯಿದ್ದೀನಿ, ನೀವು ಬೇಕಿದ್ರೆ ಕೊನೆಯಲ್ಲಿ ಹಾಕ್ಬೋದು. ನೋಡಿ, ಕಲಸಿದ ಹಿಟ್ಟು ಈ ಹದ ಇದ್ದರೆ ಸಾಕು. ಇವಾಗ ಒಂದೊಂದು ಸೈಡಿಗೆ ಎತ್ತಿಟ್ಕೊಳ್ಳಿ. ನಾನಿಲ್ಲಿ ಒಂದು ಬಾಣಲೆಯಲ್ಲಿ ಎಣ್ಣೆಯನ್ನು ಕಾಯಲು ಇಟ್ಟಿದ್ದೆ. ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಕಾದಿರುವ ಎಣ್ಣೆಗೆ ಜಾಲರಿಯನ್ನು ತೆಗೆದುಕೊಂಡು ಹಿಟ್ಟನ್ನು ಹಾಕಿ ಈ ರೀತಿ ಮಾಡಿಕೊಳ್ಳಬೇಕು, ಬೂಂದಿ ರೀತಿ. ಒಂದು ಸರಿಗೆ ಎಷ್ಟು ಹಿಡಿಯುತ್ತೋ ಅಷ್ಟು ನೋಡಿಕೊಂಡು ಹಾಕ್ಕಬೇಕು, ಜಾಸ್ತಿ ಹಾಕ್ಕೋಬಾರ್ದು. ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು. ಎಣ್ಣೆ ಆದಷ್ಟು ಬೂಂದಿ ಕಾಳು ಹಾಕಿದ ತಕ್ಷಣ ಮೇಲೆ ಬರೋ ರೀತಿ ಕಾಯಿಸ್ಕೊಂಡಿದ್ರೆ ಸಾಕು. ಬೂಂದಿಗಿನ್ನ ಚೆನ್ನಾಗಿ ಬೆಂದಿರಬೇಕು. ನೋಡಿ, ಇವಾಗ ಇದು ಆಗಿದೆ. ಇದನ್ನು ಒಂದು ಜಾಲರಿಗೆ ತೆಗೆದಿಟ್ಟುಕೊಳ್ಳಿ. ತೆಗೆದಿಟ್ಟ ನಂತರ ನಾನು ಇನ್ನೂ ಸ್ವಲ್ಪ ಹಿಟ್ಟಲ್ಲ ಅದನ್ನು ಹಾಕ್ಕೊಂಡು ಎಣ್ಣೆ ಕಾದಿರಬೇಕು. ಚೆನ್ನಾಗಿ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಕಾಯಿಸ್ಕೊಳ್ರಿ. ಬೂಂದಿ ಹಾಕಿದ ನಂತರ ಬೇಕಿದ್ರೆ ಮೀಡಿಯಮ್ ಫ್ಲೇಮ್ ಮಾಡ್ಕೋಬೋದು. ಎಣ್ಣೆ ಕಾದಿಲ್ಲ ಅಂದರೆ ಮತ್ತು ಹಿಟ್ಟೆಲ್ಲ ಮುದ್ದೆ ರೀತಿ ಆಗಿಬಿಡ್ತೈತೆ. ಆದಷ್ಟು ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಂಡು ಕಾದ ಎಣ್ಣೆಗೆ ಹಿಟ್ಟಿನ ಮಿಶ್ರಣವನ್ನು ಹಾಕಿ ಫ್ರೈ ಮಾಡಿಕೊಳ್ಳಬೇಕು. ಈ ರೀತಿ ಚೆನ್ನಾಗಿ ಫ್ರೈ ಮಾಡುವುದರಿಂದ ಖಾರ ಬೂಂದಿ ತಿನ್ನಲು ಚೆನ್ನಾಗಿರುತ್ತೆ ಅಂತಷ್ಟೇ. ನೋಡಿ, ಇವಾಗ ಇದು ಆಗಿದೆ. ಇದಾದ ನಂತರ ಇದನ್ನು ಒಂದು ಜಾಲರಿಯಲ್ಲಿ ತೆಗೆದಿಟ್ಟುಕೊಳ್ಳಿ. ನಂತರ ಅದೇ ಜಾಲರಿಗೆ ಕಡಲೆ ಬೀಜವನ್ನು ಹಾಕಿ ಫ್ರೈ ಮಾಡಿಕೊಳ್ಳಿ. ಕಡಲೆ ಬೀಜ ಸೀದೋಗಬಾರ್ದು. ಬೇಕಿದ್ರೆ ನೀವು ಎಣ್ಣೆಗೆ ಹಾಕಬೇಕಿದ್ರೂ ಫ್ರೈ ಮಾಡ್ಕೋಬೋದು. ನಾನಿಲ್ಲಿ ಈ ರೀತಿ ಜಾಲರಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆದ ನಂತರ ಇದನ್ನು ಒಂದು ಪ್ಲೇಟ್ಗೆ ತೆಗೆದಿಟ್ಟುಕೊಂಡು, ನಂತರ ಅದೇ ಜಾಲರಿಗೆ ಸ್ವಲ್ಪ ಹುರ್ಗಡ್ಲೆ ಹಾಕ್ಕೊಂಡು, ಹುರ್ಗಡ್ಲೆ ಕ್ರಿಸ್ಪಿಯಾಗಿದ್ದರೆ ಹಾಗೆ ಬೇಕಿದ್ರೂ ಹಾಕ್ಕೋಬೋದು. ಸ್ವಲ್ಪ ಮೆತ್ತಗಾಗಿತ್ತು ಅಂದರೆ ಈ ರೀತಿ 1-2 ಸರಿ ಎಣ್ಣೆಯಲ್ಲಿ ಅದ್ಬಿಟ್ಟು ಹಾಕ್ಕೊಂಡು ಅದನ್ನು ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ರಿ. ನಂತರ ಗೋಡಂಬಿ ಹಾಕ್ಕೊಂಡಿದ್ದೀನಿ ನಾನು. ಇದು ಆಪ್ಷನಲ್, ಬೇಕಿದ್ರೆ ಹಾಕ್ಕೋಬೋದು, ಬೇಡ ಅಂದರೆ ಬೇಡ. ಇದು ಗೋಲ್ಡನ್ ಕಲರ್ ಆದ ತಕ್ಷಣ ಇದನ್ನು ಅದೇ ಕಡಲೆ ಬೀಜ ಹುರ್ಗಡ್ಲೆ ಹಾಕಿರ್ತೀವಲ್ಲ ಅದೇ ಪ್ಲೇಟ್ಗೆ ಹಾಕ್ಕೊಳ್ಳಿ. ಎಲ್ಲನೂ ಚೆನ್ನಾಗಿ ಫ್ರೈ ಮಾಡಿದ ನಂತರ ನಾವು ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ಲ ಮಿಕ್ಸ್ಚರು, ಅದಕ್ಕೆ ಹಾಕ್ಕೋಬೋದು. ಬೇಕಿದ್ರೆ ನೀವು ಇವಾಗ ಉಪ್ಪು ಖಾರ ನೋಡಿಕೊಂಡು
ಬೇಕಿತ್ತು ಅಂದರೆ ಮೇಲೆ ಬೇಕಿದ್ರೆ ಇವಾಗ ಸ್ವಲ್ಪ ಉಪ್ಪು ಖಾರ ಬೇಕಿದ್ದರೂ ಹಾಕ್ಕೋಬೋದು. ಸರಿ ಇತ್ತು ಅಂದರೆ ಏನೂ ಬೇಕಾಗೋದಿಲ್ಲ. ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಂತರ ಇವಾಗ ಖಾರ ಬನ್ನಿ ಹೇಗೆ ಮಾಡೋದು ಅಂತ ನೋಡಿಕೊಳ್ಳೋಣ. ಮೊದಲು ಒಂದು ಪಾತ್ರೆಯನ್ನು ತೆಗೆದುಕೊಂಡು ಅದಕ್ಕೆ 1 ಕಪ್ ಕಡಲೆ ಹಿಟ್ಟು, ಅರ್ಧ ಕಪ್ ಅಕ್ಕಿ ಹಿಟ್ಟು, ಸ್ವಲ್ಪ ಖಾರದ ಪುಡಿ, ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೋಬೇಕು. ಜೀರಿಗೆ ಒಂದು ಅರ್ಧ ಸ್ಪೂನು, ಓಂ ಕಾಳು ಒಂದು 1/4 ಸ್ಪೂನು ಹಾಕಿದ್ದೀನಿ. ಇದನ್ನು ಓಂ ಕಾಳನ್ನ ಸ್ವಲ್ಪ ಈ ರೀತಿ ಉಜ್ಜಿಬಿಟ್ಟು ಹಾಕ್ಕೊಳ್ಳೋದ್ರಿಂದ ಅದ್ರ ಸ್ಮೆಲ್ಲು ಚೆನ್ನಾಗಿ ಬರುತ್ತೆ, ರುಚಿ ಎಲ್ಲ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕಾಯ್ದಿರುವ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಇರ್ತದೆ ನೋಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು. ನೀವು ಬೇಕಿದ್ರೆ ತಣ್ಣಗಿರೋದು ಎಣ್ಣೆ ಬೇಕಿದ್ದರೂ ಹಾಕ್ಕೋಬೋದು. ಇದು ಎಣ್ಣೆಗೆ ಹಿಟ್ಟೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ರೀತಿ ಚೆನ್ನಾಗಿ ಕಲಿಸ್ಕೋಬೇಕು. ಪ್ರತಿ ಹಿಟ್ಟಿಗೂ ಎಣ್ಣೆ ಚೆನ್ನಾಗಿ ಮಿಕ್ಸ್ ಆಗಿರಬೇಕು. ನೋಡಿ, ಕಲಸಿದ ನಂತರ ಈ ರೀತಿ ಉಂಡೆ ಮಾಡಿದ್ರೆ ಉಂಡೆ ಆಗಬೇಕು. ಆ ರೀತಿ ಕಲಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಹಿಟ್ಟನ್ನು ಕಲಸಿಕೊಳ್ಳಬೇಕು. ಜಾಸ್ತಿ ನೀರು ಹಾಕ್ಕೊಳ್ಳೋಕೆ ಹೋಗಬಾರ್ದು. ನೋಡಿಕೊಂಡು ನೀರು ಹಾಕ್ಕೊಂಡು ಸ್ವಲ್ಪನೇ ಕಲಿಸ್ಕೋಬೇಕು. ನೋಡಿ, ಹಿಟ್ಟು ಈ ಹದ ಇದ್ದರೆ ಸಾಕು. ಹಿಟ್ಟನ್ನು ನೆನೆಸಿಡೋ ಅವಶ್ಯಕತೆ ಇಲ್ಲ. ಇದನ್ನು ಚಕ್ಲಿ ಹೋಳಿನಲ್ಲಿ ಸಣ್ಣದು ಹೋಲಿರುತ್ತಲ್ಲ, ಸೇವ್ ಮಾಡ್ತೀವಲ್ಲ, ಆ ರೀತಿ ಹೋಲಿರೋದನ್ನ ಹಾಕ್ಕೊಂಡು ಚಕ್ಲಿ ಹೋಳಿಗೆ ಎಣ್ಣೆಯನ್ನು ಸವರಿ ಕಲಸಿದ ಹಿಟ್ಟನ್ನು ಚಕ್ಲಿ ಹೋಳಿನಲ್ಲಿ ಹಾಕಿ ಕಾದ ಎಣ್ಣೆಯನ್ನು ಮೊದಲೇ ಕಾಯಕ್ಕೆ ಇಟ್ಕೊಂಡಿರಬೇಕು. ಹಿಟ್ಟೇನು ನೆನೆಸೋ ಅವಶ್ಯಕತೆ ಇಲ್ವಲ್ಲ, ಅದರಿಂದ ಹಿಟ್ಟು ಕಲಿಸ್ಬೇಕಾದ್ರೇ ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ರೆ ಹಿಟ್ಟು ಕಲಸಿದ ತಕ್ಷಣ ಎಣ್ಣೆ ಕಾದಿರ್ತದೆ. ಕಾದ ಎಣ್ಣೆಗೆ ಈ ರೀತಿ ಹಿಟ್ಟು ಕಲಸಿದ ತಕ್ಷಣ ಹಾಕ್ಕೊಂಡು ಹಾಕಿದ ತಕ್ಷಣ ತಿರುಗಿಸೋಕೆ ಹೋಗಬಾರ್ದು. ಒಂದು ಸ್ವಲ್ಪ ಹೊತ್ತು ಬಿಟ್ಟು ನಂತರ ಅದನ್ನು ಉಲ್ಟಾ ಮಾಡ್ಕೋಬೇಕು. ಜಾಸ್ತಿ ಮೇಲೆಲ್ಲ ಹಾಕೋಕ್ಕೆ ಹೋಗಬಾರ್ದು. ಸ್ವಲ್ಪ ಈ ರೀತಿನೇ ಇಲ್ಲಿ ಮೇಲ್ಮೇಲೆ ಹಾಕ್ಬಿಟ್ರೆ ಅದು ಮಧ್ಯೆ ಇರೋದೆಲ್ಲ ಬೆಂದಿರಲ್ಲ. ಹಾಗಾಗಿ ಸ್ವಲ್ಪನೇ ಹಾಕ್ಕೋಬೇಕು. ನೋಡಿ, ಇವಾಗ ಇದು ಬೆಂದಿದೆ. ನಂತರ ಇದಕ್ಕೆ ಇನ್ನೂ ಸ್ವಲ್ಪ ಉಳಿದ ಹಿಟ್ಟಿರ್ತೈತಲ್ಲ, ಅದನ್ನು ಹಾಕ್ಕೊಂಡು ಬೇಯಿಸ್ಕೋಬೇಕು, ಫ್ರೈ ಮಾಡ್ಕೋಬೇಕು. ಈ ರೀತಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಎಲ್ಲ ಎಣ್ಣೆಲಿ ಹಾಕೋಕ್ಕೆ ಬರಲಿಲ್ಲ ಅಂದರೆ ನೀವು ಒಂದು ಪ್ಲೇಟ್ ಮೇಲೆ ಬೇಕಿದ್ದರೂ ಹಾಕ್ಕೊಂಡು ನಂತರ ಎಣ್ಣೆಗೆ ಹಾಕ್ಬೋದು. ನಿಮ್ಗೆ ಯಾವ ರೀತಿ ಸುಲಭ ಆಗುತ್ತೋ ಆ ರೀತಿ ಬೇಕಿದ್ದರೂ ಮಾಡ್ಕೋಬೋದು. ಇಲ್ಲ ಡೈರೆಕ್ಟಾಗಿ ಎಣ್ಣೆಗೆ ಒತ್ತುತ್ತೀವಿ ಅಂದರೆ ಡೈರೆಕ್ಟಾಗಿ ಎಣ್ಣೆಗೆ ಬೇಕಿದ್ದರೂ ಹಾಕ್ಬೋದು. ಈ ರೀತಿ ಎರಡು ಕಡೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನು ಇಲ್ಲಿ ಇನ್ನೂ ಉಳಿದಿರುವ ಹಿಟ್ಟನ್ನು ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಂಡು ತೆಗೆದಿಟ್ಕೋಬೇಕು. ನೋಡಿ, ಇವಾಗ ಇದು ಎರಡು ಕಡೆ ಚೆನ್ನಾಗಿ ಬೆಂದು ಗುಳ್ಳೆ ಎಲ್ಲ ಕಮ್ಮಿಯಾಗಿದೆ. ಇವಾಗ ಇದನ್ನೊಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಬೇಕು. ನಂತರ ಸ್ವಲ್ಪ ಕಡಲೆ ಬೀಜವನ್ನು ಹಾಕಿ ಫ್ರೈ ಮಾಡ್ಕೋಬೇಕು. ನೋಡಿ, ಇವಾಗ ಇದು ರೆಡಿ ಆಯಿತು. ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೋಬೇಕು. ನೋಡಿ, ನನಗಿಲ್ಲಿ 1 ಕಪ್ ಕಡಲೆ ಹಿಟ್ಟಿಗೆ ಇಷ್ಟು ಮಿಕ್ಸ್ಚರ್ ಆಗಿದೆ. ನೀವು ಬೇಕಿದ್ರೆ ಇನ್ನೂ ಕ್ವಾಂಟಿಟಿ ಅದರೇ ಜಾಸ್ತಿ ಮಾಡ್ಕೊಂಡು ಬೇಕಿದ್ದರೂ ಮಾಡ್ಕೋಬೋದು. ನಾನಿಲ್ಲಿ ಪುಡಿ ಮಾಡ್ತಾಯಿದ್ದೀನಿ. ನೀವು ಪುಡಿ ಬೇಡ ಹಾಗೆ ಇರಲಿ ಅಂದರೆ ನೀವು ಹಾಗೆ ಬೇಕಿದ್ದರೂ ಮಾಡ್ಕೋಬೋದು.
ಇವಾಗ ಇದು ರೆಡಿ ಆಯಿತು. ಇವಾಗ ಇದಕ್ಕೆ ನಾವು ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ, ಒಳಗಡೆ ಎಲ್ಲ ಬೆಂದಿದೆ. ಇವಾಗ ಇದಕ್ಕೆ ನಾವು ಕಡಲೆ ಬೀಜ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿದ್ರೆ ರೆಡಿ ಆಯಿತು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಬನ್ನಿ ಇವಾಗ ಚಕ್ಲಿ ಮಾಡೋದು ಹೇಗೆ ಅಂತ ನೋಡಿಕೊಳ್ಳೋಣ. ಈ ರೀತಿ ಚಕ್ಲಿ ಮಾಡಿ ಒಂದು ಏರ್ ಕಂಟೈನರ್ ಬಾಕ್ಸ್ನಲ್ಲಿ ಹಾಕಿಟ್ಕೊಂಡ್ರೆ ಸಂಜೆ ಈವ್ನಿಂಗ್ ಟೈಮ್ನಲ್ಲಿ ತಿನ್ನೋಕ್ಕಾಗುತ್ತೆ. ಮತ್ತು ಮಕ್ಕಳು ಸ್ಕೂಲಿಂದ ಬಂದರು ಅಂದರೆ ಅವರಿಗೂ ಕೊಡೋಕ್ಕಾಗುತ್ತೆ ಅಂತ ಅಷ್ಟೆ. ಬನ್ನಿ ಇದನ್ನು ಹೇಗೆ ಮಾಡೋದಂತ ನೋಡಿಕೊಳ್ಳೋಣ. ಮೊದಲು ಒಂದು 1/4 ಕಪ್ ಕಡಲೆಯನ್ನು ಮಿಕ್ಸಿ ಜಾರಿಗೆ ಹಾಕಿ, ಹುರಿಗಡಲೆಯನ್ನು ಮಿಕ್ಸಿ ಜಾರಿಗೆ ಹಾಕಿ ನೈಸಾಗಿ ಪೌಡ್ರ್ ಮಾಡ್ಕೋಬೇಕು. ನಂತರ ಇದರಲ್ಲಿ ಏನಾದರೂ ಕಡಲೆ ಇದ್ದರೆ ಅಂತ ಸ್ವಲ್ಪ ಜರಡಿ ಮಾಡ್ಕೋಬೇಕು. ನಂತರ ಜರಡಿ ಮಾಡಿದ ಹಿಟ್ಟಿಗೆ 2 ಕಪ್ ಅಕ್ಕಿ ಹಿಟ್ಟನ್ನು ಹಾಕಿ 1/4 ಕಪ್ಪು ಬಜ್ಜಿ ಬೋಂಡ ಮಾಡ್ತೀವಲ್ಲ ಆ ಕಡಲೆ ಹಿಟ್ಟು, ಮತ್ತು ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಖಾರ ಹಾಕ್ಕೊಂಡು, ಒಂದು ಅರ್ಧ ಸ್ಪೂನ್ ಜೀರಿಗೆ, ಒಂದು ಅರ್ಧ ಸ್ಪೂನು ಓಂಕಾಳು ಈ ರೀತಿ ಕ್ರಷ್ ಮಾಡಿ ಹಾಕ್ಕೋಬೇಕು. ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಬಿಳಿ ಎಳ್ಳು ಇದು ನಿಮಗೆ ಆಪ್ಷನಲ್ಲು, ಬೇಕಿದ್ದರೆ ಹಾಕ್ಕೋಬೋದು, ಇಲ್ಲ ಕಪ್ಪೆಳ್ಳಿತ್ತು ಅಂದರೆ ಕಪ್ಪೆಳ್ಳು ಕೂಡ ಹಾಕ್ಕೋಬೋದು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ನಾನು ಎಣ್ಣೆ ಕಾಯ್ದಿಲ್ಲ, ಹಸಿ ಎಣ್ಣೆನೇ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ನೀವು ಬೇಕಿದ್ರೆ ಎಣ್ಣೆ ಬಿಸಿ ಮಾಡಬೇಕಿದ್ರೂ ಹಾಕ್ಕೋಬೋದು. ನಾನೇನಿಲ್ಲ ಎಣ್ಣೆ ಬಿಸಿ ಮಾಡಿಲ್ಲ. ನೋಡಿ ಈ ರೀತಿ ಉಂಡೆ ಮಾಡಿದ್ರೆ, ಉಂಡೆ ಆದರೆ ಚಕ್ಲಿ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೆ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚಕ್ಲಿ ಹಿಟ್ಟನ್ನು ಕಲಸಿಕೊಳ್ಳಬೇಕು. ನೋಡಿ ಇಷ್ಟು ಹದ ಇದ್ದರೆ ಸಾಕು. ಜಾಸ್ತಿ ತೆಳುವಾಗಿನೂ ಬೇಡ, ಜಾಸ್ತಿ ಗಟ್ಟಿಯಾಗಿನೂ ಬೇಡ. ಜಾಸ್ತಿ ತೆಳುವಾಗಿ ಮಾಡ್ಕೊಂಡ್ರೆ ಚಕ್ಲಿ ಮುಳ್ಳು ಥರ ಬರೋಲ್ಲ. ಜಾಸ್ತಿ ಗಟ್ಟಿಯಾಗಿ ಮಾಡಿಕೊಂಡ್ರೆ ಚಕ್ಲಿ ಒತ್ತೋಕ್ಕೆ ಬರೋಲ್ಲ. ಆದ್ದರಿಂದ ಮೀಡಿಯಮ್ಮಾಗಿ ಮಾಡ್ಕೋಬೇಕು. ಇದೇನು ಹಿಟ್ಟನ್ನು ನೆನೆಸುವ ಅವಶ್ಯಕತೆ ಇರೋದಿಲ್ಲ. ಇದನ್ನು ಚಕ್ಲಿ ಹೋಳಿಗೆ ಹಾಕಿ ಹೋಳಿಗೆ ಎಣ್ಣೆಯನ್ನು ಸವರಿಕೊಳ್ಳಬೇಕು ಮೊದಲು. ನಂತರ ಚಕ್ಲಿ ಮಾಡುವ ಬಿಲ್ಲೆಯನ್ನು ಹಾಕಿ ಇದನ್ನು ಸಿಲಿಂಡರ್ ರೀತಿ ಮಾಡಿಕೊಂಡು ಚಕ್ಲಿ ಹೋಳಿನಲ್ಲಿ ಹಾಕಿ ಚೆನ್ನಾಗಿ ಫಿಲ್ ಮಾಡ್ಕೋಬೇಕು. ಎಷ್ಟು ಹಿಡಿಯುತ್ತೆ ನೋಡ್ಕೊಂಡು ಅಷ್ಟು ಹಿಟ್ಟು ಹಾಕ್ಕೊಂಡು ನೀವು ಈ ರೀತಿ ಪ್ಲೇಟ್ ಮೇಲೆ ಬೇಕಿದ್ದರೂ ಒತ್ಕೋಬೋದು. ಇಲ್ಲಾಂದರೆ ಡೈರೆಕ್ಟಾಗಿ ಎಣ್ಣೆಲಿ ಮಾಡ್ತೀನಿ ಅಂದರೆ ಡೈರೆಕ್ಟಾಗಿ ಕಾದಿರೋ ಎಣ್ಣೆಗೆ ಬೇಕಿದ್ದರೂ ಒತ್ಬೋದು. ನಾನಿಲ್ಲಿ ಒಂದು ಪ್ಲೇಟ್ಗೆ ಮಾಡಿ ಇಟ್ಕೊತಾಯಿದ್ದೀನಿ. ಒಂದು ಸರಿಗೆ ಒಂದು 4-5 ಮಾಡಿಕೊಂಡ್ರೆ ಸಾಕು. ಜಾಸ್ತಿ ಮಾಡಿ ಇಟ್ಕೊಂಡ್ರೆ ಒಣಗೋಗ್ಬಿಡ್ತೈತೆ, ಆಮೇಲೆ ಚೆನ್ನಾಗಿರಲ್ಲ. ಅದರಿಂದ ನಮ್ಗೆ ಎಷ್ಟು ಬೇಕು ಒಂದು ಸರಿಗೆ ಒಂದು ಟೈಮ್ಗೆ ಎಷ್ಟು ಬಾಣಲೆಯಲ್ಲಿ ಹಿಡಿಯುತ್ತೋ ಅಷ್ಟನ್ನು ಒಂದು ಪ್ಲೇಟ್ನಲ್ಲಿ ಒತ್ತಿ ಇಟ್ಕೋಬೇಕು. ನೋಡಿ ಎಲ್ಲೂ ಕಿತ್ತೋಗಲ್ಲ, ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ನೋಡಿ. ಈ ರೀತಿ ಒಂದು ಪ್ಲೇಟ್ನಲ್ಲಿ ಮಾಡಿ ಇಟ್ಕೊಂಬಿಟ್ರೆ ಒಂದು ಸರಿ ಎಣ್ಣೆಗೆ ಹಾಕೋಕ್ಕೆ ಸರಿ ಹೋಗುತ್ತೆ ಅಂತ ಅಷ್ಟೆ. ನೋಡಿ ಇವಾಗೆಲ್ಲ ಮಾಡಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ. ಇವಾಗ ಇದನ್ನು ಒಂದು ಪ್ಲೇಟ್ನ ಇರೋದನ್ನು ನಾನು ಎಣ್ಣೆನ ಕಾಯೋಕ್ಕೆ ಇಟ್ಕೊಂಡಿದ್ದೆ. ಎಣ್ಣೆ ಕಾದ ನಂತರ ನೋಡಿ ಈ ರೀತಿ ತೆಗೆದುಕೊಂಡು ಎಣ್ಣೆಯಲ್ಲಿ ನಿಧಾನವಾಗಿ ಹಾಕಿಕೊಳ್ಳಿ. ಹಾಕಿದ ತಕ್ಷಣ ಮಿಕ್ಸ್ ಮಾಡಬಾರದು,
ಒಂದು ನಿಮಿಷ ಆದಮೇಲೆ ನಿಧಾನಕ್ಕೆ ಮಿಕ್ಸ್ ಮಾಡಿಕೊಳ್ಳಿ. ಹಾಕಿದ ತಕ್ಷಣ ಮಿಕ್ಸ್ ಮಾಡಿದ್ರೆ ತಿರುವಾಕಕ್ಕೆ ಹೋದರೆ ಅದು ಚಕ್ಲಿ ಎಲ್ಲ ಬಿಟ್ಕೊಂಬಿಡ್ತೈತೆ. 1-2 ನಿಮಿಷ ಬಿಟ್ಟು ತಿರುವು ಹಾಕಿಕೊಳ್ಳಿ. ಎರಡೂ ಕಡೆನೂ ಚೆನ್ನಾಗಿ ಬೇಯಿಸ್ಕೋಬೇಕು. ಮೀಡಿಯಮ್ ಉರಿಯಲ್ಲಿಟ್ಟು ಚೆನ್ನಾಗಿ ಬೇಯಿಸಿಕೊಳ್ಳಿ. ಹೈ ಫ್ಲೇಮ್ನಲ್ಲಿ ಇಡಬೇಡಿ. ಹೈ ಫ್ಲೇಮ್ನಲ್ಲಿ ಇಟ್ಟರೆ ಮೇಲ್ಗಡೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ, ಒಳಗಡೆ ಇನ್ನೂ ಬೆಂದಿರಲ್ಲ. ನೋಡಿ, ಇವಾಗ ಇದು ಆಗಿದೆ. ಒಂದು ಪಾತ್ರೆಗೆ ತೆಗೆದಿಟ್ಟುಕೊಳ್ಳಿ. ನಾನು ಸ್ವಲ್ಪ ಇಟ್ಟಿತ್ತಲ್ಲ ಅದನ್ನು ಹಾಕಿ ಮತ್ತೆ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ಚಕ್ಲಿ ರೆಡಿ ಆಯಿತು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನೋಡಿ, ಚಕ್ಲಿ ಒಳಗಡೆಯಲ್ಲಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಇದನ್ನೊಂದು ಏರ್ ಕಂಟೈನರ್ ಬಾಕ್ಸ್ನಲ್ಲಿ ಹಾಕಿಟ್ಕೊಂಡ್ರೆ ಈ ಚಕ್ಲಿ ಮುಗಿಯೋವರೆಗೂ ಕ್ರಿಸ್ಪಿಯಾಗಿ ಇರ್ತದೆ, ತಿನ್ನೋಕ್ಕೆ ಚೆನ್ನಾಗಿರ್ತದೆ. ಇವಾಗ ಈರುಳ್ಳಿ ಸಮೋಸ ಬನ್ನಿ ಹೇಗೆ ಮಾಡೋದು ಅಂತ ನೋಡಿಕೊಳ್ಳೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಮೊದಲು ಒಂದು ಪಾತ್ರೆಯನ್ನು ತೆಗೆದುಕೊಂಡು ಅದಕ್ಕೆ 1.5 ಕಪ್ ಮೈದಾ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕಲಸಿಕೊಂಡು ಸ್ವಲ್ಪವೇ ನೀರು ಹಾಕಿ ಪೂರಿ ಹಿಟ್ಟಿನ ಅದಕ್ಕೆ ಕಲಸಿಕೊಳ್ಳಬೇಕು. ನೋಡಿ, ಈ ರೀತಿ ಕಲಸಿ ಚೆನ್ನಾಗಿ ಹಿಟ್ಟನ್ನು ನಾದಿಕೊಡಬೇಕು. ಎಷ್ಟು ಹಿಟ್ಟನ್ನು ಚೆನ್ನಾಗಿ ಗಟ್ಟಿಯಾಗಿ ಕಲಸ್ಕೊತೀವೋ ಅಷ್ಟು ಇದು ಕಲಸಿ ಒಂದು 20 ನಿಮಿಷ ನೆನೆಯಲಿಟ್ಟುಕೊಳ್ಳಿ. ನಂತರ ಒಂದು ಬಾಣಲೆಯನ್ನು ತೆಗೆದುಕೊಂಡು ಅದಕ್ಕೆ ಎಣ್ಣೆ ಹಾಕಿ ಈರುಳ್ಳಿ, ಹಸಿಮೆಣಸಿನಕಾಯಿ, ಖಾರ, ಹಸಿಮೆಣಸಿನ್ಕಾಯಿ ಹಾಕಿರೋದ್ರಿಂದ ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಅರಿಶಿಣ, ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲ ಪೌಡರ್ ಹಾಕಿ ಕಡಿಮೆ ಉರಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ಎಣ್ಣೆ ಏನಾದರೂ ಬೇಡ ಅಂದರೆ ಉರಿ ಕಡಿಮೆನೇ ಮಾಡಿಕೊಂಡು ಎಣ್ಣೆ ಹಾಕ್ಬಾರ್ದು. ಎಲ್ಲದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಪಾತ್ರೆಗೆ ತೆಗೆದಿಟ್ಟುಕೊಳ್ಳಿ. ನಂತರ ಅದಕ್ಕೆ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಕಪ್ ಗಟ್ಟಿ ಅವಲಕ್ಕಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೈಡ್ನಲ್ಲಿ ಇಟ್ಕೋಬೇಕು. ಮೊದಲೇ ಕಲಸಿಟ್ಕೊಂಡಿದ್ವಲ್ಲ ಮೈದಾ ಹಿಟ್ಟು, ಅದು ಇವಾಗ ಚೆನ್ನಾಗಿ ನೆಂದಿರುತ್ತೆ. ಮತ್ತೊಂದು ಸರಿ ಕಲಿಸ್ಕೊಂಡು ಸ್ವಲ್ಪನೇ ಉಂಡೆ ತಗೊಂಡು ಆದಷ್ಟು ತೆಳ್ಳಗೆ ಒತ್ತಿಕೊಳ್ಳಬೇಕು. ಚಪಾತಿ ಮಾಡ್ಕೊತೀವಲ್ಲ ಅಷ್ಟು ತೆಳ್ಳಗೆ ಒತ್ಕೋಬೇಕು. ಜಾಸ್ತಿ ಮಂದ ಮಾಡ್ಕೊಳಕ್ಕೆ ಹೋಗಬಾರ್ದು, ಆದಷ್ಟು ತೆಳ್ಳಗೇ ಒತ್ತಿಕೊಳ್ಳಬೇಕು. ನೋಡಿ, ಇವಾಗ ನಾನು ಇಲ್ಲಿ ತೋರಿಸ್ತಿದ್ದೀನಿ ನೋಡಿ, ಇಷ್ಟು ತೆಳ್ಳಗೆ ಒತ್ಕೋಬೇಕು. ನೋಡಿ, ಇಷ್ಟಿದ್ರೆ ಸಾಕು. ಇವಾಗ ನಾನು ಇನ್ನೊಂದು ಉಂಡೆ ತಗೊಂಡು ಮತ್ತೆ ಅದನ್ನು ಒತ್ಕೋತಾ ಇದ್ದೀನಿ. ನೋಡಿ, ಇವಾಗ ಇದನ್ನು ಒತ್ಕೊಂಡೆ. ನಂತರ ತವಾನ ಬಿಸಿ ಇಟ್ಟು ಅದಕ್ಕೆ ಚಪಾತಿಯನ್ನು ಹಾಕಿ ಜಾಸ್ತಿ ಬೇಯಿಸ್ಕೋಬಾರ್ದು, ಸ್ವಲ್ಪ ಬಿಸಿ ಆದರೆ ಸಾಕು. ಜಾಸ್ತಿ ಬೇಯಿಸ್ಕೊಂಡ್ರೆ ಮತ್ತೆ ಸಮೋಸ ಮಾಡೋಕ್ಕೆ ಬರೋಲ್ಲ. ಆದ್ದರಿಂದ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು. ನೋಡಿ, ಇವಾಗ ನಾನು ಮಾಡ್ಕೊಂಡಿದ್ದ ಚಪಾತಿನೆಲ್ಲ ಈ ರೀತಿ ಬಿಸಿ ಮಾಡಿಕೊಂಡು ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ಕ್ಲೀನಾಗಿ ಕಟ್ ಮಾಡ್ಕೊತಾ ಇದ್ದೀನಿ, ಅರ್ಧ ಭಾಗ ಮಾಡ್ಕೊತಾ ಇದ್ದೀನಿ. ಸೈಡ್ ಇರೋದನ್ನೆಲ್ಲ ತೆಗೆದಿಟ್ಕೋಬೇಕು. ನೋಡಿ, ನನಗಿಲ್ಲಿ ಇಷ್ಟು
ಸಮೋಸ ಶೀಟು ರೆಡಿಯಾಗಿದೆ. ಸೈಡಲ್ಲಿರುತ್ತಲ್ಲ ಅದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡ್ರೆ ಕೊನೆಯಲ್ಲಿ ಎಣ್ಣೆಗೆ ಹಾಕಿ ತಿನ್ನೋಕೆ ಚೆನ್ನಾಗಿರುತ್ತೆ ಅಂತಷ್ಟೇ. ಇವಾಗ ಮಾಡಿರುವ ಶೀಟನ್ನು ತೆಗೆದಿಟ್ಕೊಳ್ಳಿ. ನಂತರ 1 ಕಪ್ಗೆ ಸ್ವಲ್ಪ ಮೈದಾ ಹಿಟ್ಟು, ಸ್ವಲ್ಪ ನೀರು ಹಾಕಿ ಪೇಸ್ಟನ್ನು ಮಾಡಿಕೊಳ್ಳಬೇಕು. ಸಮೋಸ ಪ್ಯಾಕ್ ಮಾಡೋಕ್ಕೆ ಪೇಸ್ಟನ್ನು ಮಾಡಿಕೊಳ್ಳಬೇಕು. ಇಷ್ಟಿದ್ರೆ ಸಾಕು. ನಂತರ ಇವಾಗ ಸಮೋಸ ಶೀಟನ್ನು ಮಾಡಿ ಈ ರೀತಿ ಮಾಡ್ಕೋಬೇಕು. ಈ ರೀತಿ ಮಾಡಿಕೊಂಡು ನಾವು ಆವಾಗಲೇ ಸ್ಟಫಿಂಗ್ ಮಾಡಿರ್ತೀವಲ್ಲ ಅದನ್ನೇ ಶೀಟ್ ಒಳಗೆ ತುಂಬಿ ಎಷ್ಟು ಹಿಡಿಯುತ್ತೋ ಅಷ್ಟು, ಜಾಸ್ತಿ ತುಂಬೋಕೆ ಹೋಗಬಾರ್ದು. ಎಷ್ಟು ಹಿಡಿಯುತ್ತೋ ಅಷ್ಟನ್ನು ನೋಡ್ಕೊಂಡು ತುಂಬಿಕೊಂಡು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಕ್ಲೀನಾಗಿ ಫೋಲ್ಡ್ ಮಾಡಬೇಕು. ಮತ್ತು ಓಪನ್ ಆದರೆ ಎಣ್ಣೆ ಎಲ್ಲ ಇದಾಗ್ಬಿಡ್ತೈತೆ ಒಳಗಡೆ ಇರೋದೆಲ್ಲ. ನೋಡಿ ಈ ರೀತಿ ಕ್ಲೀನಾಗಿ ಫೋಲ್ಡ್ ಮಾಡ್ಕೊಂಡು ಇಟ್ಕೋಬೇಕು. ನೋಡಿ ನನಗಿಲ್ಲಿ ಇಷ್ಟು ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಕಾದ ಎಣ್ಣೆಯಲ್ಲಿ ಹಾಕಿ, ಜಾಸ್ತಿ ಎಣ್ಣೆ ಕಾದಿರಬಾರ್ದು, ಮೀಡಿಯಮ್ ಆಗಿದ್ದರೆ ಸಾಕು. ಜಾಸ್ತಿ ಕಾದಿದ್ರೆ ಮೇಲೆಲ್ಲ ಸೀದೋಗ್ಬಿಡ್ತೈತೆ ಅಂತ ಅಷ್ಟೇ. ನೋಡಿ ಈ ರೀತಿ ಕಾಸ್ಕೊಂಡ ನಂತರ ಹಾಕಿದ ತಕ್ಷಣ ತಿರುವಾಕಬಾರ್ದು. ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಉಲ್ಟಾ ಮಾಡಿಕೊಳ್ಬೇಕು. ಉರಿಯನ್ನು ಮೀಡಿಯಮ್ನಲ್ಲಿ ಇಟ್ಟುಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಿಮಗೆ ನೀವಿಟ್ಟಿರೋ ಪಾತ್ರೆ ಎಷ್ಟಾಗುತ್ತೋ ಅಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಇವಾಗ ಇದು ನೋಡಿ ಗೋಲ್ಡನ್ ಕಲರ್ ಬಂದಿದೆ. ಇವಾಗ ಇದನ್ನು ತೆಗೆದಿಟ್ಕೋತಾ ಇದ್ದೀನಿ. ನಾನಿಲ್ಲಿ ಇನ್ನೂ ಸ್ವಲ್ಪ ಸಮೋಸ ಇತ್ತು, ಅದನ್ನು ಎಣ್ಣೆಗೆ ಹಾಕಿ ಫ್ರೈ ಮಾಡಿಕೊಂಡು ಅದನ್ನು ತೆಗೆದಿಟ್ಕೋತಾ ಇದ್ದೀನಿ. ನಾನು ತಗೊಂಡಿದ್ದ ಅಳತೆಯಲ್ಲಿ ಇಷ್ಟು ಸಮೋಸ ಆಗಿದೆ. ನೋಡಿ ಸಮೋಸ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋ ನೋಡಿ. ಈ ವಿಡಿಯೋ ನೋಡಿದ ನಿಮ್ಗೆ ಇವಾಗ ಕಾಜು ಬರ್ಫಿ ಮಾಡೋದು ಹೇಗೆ ಅಂತ ನೋಡಿಕೊಳ್ಳೋಣ ಬನ್ನಿ. ಮೊದಲು ಒಂದು ಪಾತ್ರೆಯನ್ನು ತೆಗೆದುಕೊಂಡು ಅದಕ್ಕೆ 1 ಕಪ್ ಮೈದಾ ಹಿಟ್ಟನ್ನು ಹಾಕಿ, ಅದಕ್ಕೆ 1 ಸ್ಪೂನ್ ತುಪ್ಪವನ್ನು ಹಾಕಿ ಚೆನ್ನಾಗಿ ಮೈದಾ ಹಿಟ್ಟಿನಲ್ಲಿ ತುಪ್ಪ ಮಿಶ್ರಣ ಆಗುವವರೆಗೂ ಚೆನ್ನಾಗಿ ಕಲಸಿಕೊಳ್ಳಬೇಕು. ಪ್ರತಿ ಹಿಟ್ಟಿಗೂ ತುಪ್ಪ ಕ್ಲೀನಾಗಿ ಮಿಕ್ಸ್ ಆಗಬೇಕು. ಆ ರೀತಿ ಕಲಿಸ್ಕೋಬೇಕು. ಕಲಸಿದ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹಿಟ್ಟನ್ನು ಕಲಸಿಕೊಳ್ಳಬೇಕು. ಜಾಸ್ತಿ ನೀರು ಹಾಕ್ಕೊಳ್ಳೋಕೆ ಹೋಗಬಾರ್ದು. ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಈ ರೀತಿ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಸಾಕು. ಇಷ್ಟ ಇದ್ದರೆ ಸಾಕು. ಇವಾಗ ಇದನ್ನು ಕ್ಲೀನಾಗಿ ಕಲಿಸ್ಕೊಂಡಿದ್ದಾಗಿದೆ. ಚೆನ್ನಾಗಿ ನಾದಿಕೊಳ್ಳಬೇಕು. ನೋಡಿ ಕಲಿಸ್ಕೊಂಡಿರ್ತೀವಲ್ಲ ಅದು ಇಷ್ಟು ಗಟ್ಟಿ ಇದ್ದರೆ ಸಾಕು. ಇವಾಗ ಇದನ್ನೇ ಒಂದು ಪ್ಲೇಟ್ ಮುಚ್ಚಿ ತೆಗೆದಿಟ್ಟುಕೊಳ್ಳಿ. 1/4 ಗಂಟೆ ನೆನೆಯೋಕೆ ಇಟ್ಟಿದೆ, ಅದು ನೆಂದಿದೆ. ಇವಾಗ ಇದನ್ನು ಉಂಡೆ ರೀತಿ ಮಾಡಿಕೊಂಡು ಚಪಾತಿ ರೀತಿ ಒತ್ತಿಕೊಳ್ಳಬೇಕು ಅಥವಾ ಲಟ್ಟಿಸ್ಕೋಬೇಕು. ಆದಷ್ಟು ತೆಳ್ಳಗೆ ಲಟ್ಟಿಸಿಕೊಳ್ಳಿ, ಮಂದವಾಗಿ ಲಟ್ಟಿಸಿಕೊಳ್ಳಬಾರದು. ನೋಡಿ ಇವಾಗ ಇದು ಆಗಿದೆ. ಇದನ್ನು ಒಂದು ಪ್ಲೇಟ್ಗೆ ತೆಗೆದಿಟ್ಕೋತಾ ಇದ್ದೀನಿ. ನಾನು ಪೂರ್ತಿ ಎಲ್ಲನೂ ಈ ರೀತಿ ಒತ್ಕೊಂಬಿಟ್ಟು ಆಮೇಲೆ ಮಾಡ್ಕೋತೀನಿ. ಆದಷ್ಟು ತೆಳ್ಳಗೆ ಒತ್ತಿಕೊಳ್ಳಿ. ಇದನ್ನು ರೋಲ್ ಮಾಡೋದ್ರಿಂದ ಅದು ದಪ್ಪ ಇತ್ತಂದರೆ ಒಳಗಡೆ ಎಲ್ಲ ಬೇಯೋದಿಲ್ಲ. ಆದ್ದರಿಂದ ಆದಷ್ಟು ತೆಳ್ಳಗೆ ಒತ್ತಿಕೊಳ್ಳಬೇಕು. ನಾವು ಎಷ್ಟು ತೆಳ್ಳಗೆ ಒತ್ತುತ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಅಂತಷ್ಟೇ.
ಇವಾಗ ಇದಕ್ಕೆ ಎಣ್ಣೆ ಸವರ್ಕೋಬೇಕು. ಎಣ್ಣೆ ಸವರ್ಕೊಂಡು ಮೇಲೆ ಸ್ವಲ್ಪ ಮೈದಾ ಹಿಟ್ಟನ್ನು ಉದುರಿಸ್ಕೊಳ್ಬೇಕು. ನೀವು ಬೇಕಾದರೆ ಮೂರನ್ನು ಒಂದ್ರ ಮೇಲೆ ಒಂದಿಟ್ಟು ಎಣ್ಣೆ ಸವರ್ಕೊಂಡು ಸುತ್ತಬಿಟ್ಟು ಮಾಡ್ಬೋದು. ನಾನಿಲ್ಲಿ ಮೂರನ್ನು ಒಂದ್ರ ಮೇಲೆ ಒಂದು ಇಡ್ತಾಯಿಲ್ಲ, ಒಂದೊಂದನ್ನೇ ತಗೊಂಡು ಸುತ್ತಿ ಮಾಡ್ತಾಯಿದ್ದೀನಿ. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಳ್ಳಿ. ಮೂರನ್ನು ಈ ರೀತಿ ಒಂದ್ರ ಮೇಲೆ ಒಂದು ಹಾಕ್ಬಿಟ್ಟು ಬೇಕಿದ್ರೂ ಮಾಡ್ಕೋಬೋದು. ಇಲ್ಲ ಇವಾಗ ನಾನು ತೋರಿಸ್ತಿದ್ದೀನಲ್ಲ ಈ ರೀತಿ ಬೇಕಿದ್ರೂ ಮಾಡ್ಕೋಬೋದು. ನಿಮ್ಗೆ ಯಾವ ರೀತಿ ಸುಲಭ ಆಗುತ್ತೋ ಆ ರೀತಿ ಮಾಡ್ಕೋಬೋದು. ಕೊನೆಯಲ್ಲಿ ಇದಕ್ಕೆ ಸ್ವಲ್ಪ ಮೈದಾ ಹಿಟ್ಟಿನ ಪೇಸ್ಟನ್ನು ಅಥವಾ ನೀರನ್ನು ಹಾಕಿ, ನಾನಿಲ್ಲಿ ನೀರು ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಮೈದಾ ಹಿಟ್ಟಿನ ಪೇಸ್ಟ್ ಬೇಕಿದ್ರೂ ಹಾಕ್ಬೋದು. ನೀರನ್ನು ಸವರಿ ಇದನ್ನು ಕ್ಲೀನಾಗಿ ಮುಚ್ಕೋಬೇಕು. ನಂತರ ಇವಾಗ ಒಂದು ಚಾಕು ತಗೊಂಡು ನಿಮ್ಗೆ ಎಷ್ಟು ಸೈಜಿಗೆ ಬೇಕೋ ಅಷ್ಟು ಸೈಜಿಗೆ ಕಟ್ ಮಾಡ್ಕೋಬೇಕು. ನಾನಿಲ್ಲ ಮೀಡಿಯಮ್ ಸೈಜ್ನಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ. ನಿಮ್ಗೆ ಸ್ವಲ್ಪ ದಪ್ಪ ಬೇಕಂದ್ರೆ ಕಟ್ ಮಾಡ್ಕೋಬೋದು, ಸಣ್ಣ ಬೇಕಿದ್ರಂದ್ರೂ ಕಟ್ ಮಾಡ್ಕೋಬೋದು. ನೋಡಿ ಈ ರೀತಿ ಸ್ವಲ್ಪ ಬೆಟ್ಟಿನಿಂದ ಪ್ರೆಸ್ ಮಾಡಿಕೊಳ್ಳಬೇಕು. ನೋಡಿ ಈ ರೀತಿ ಆಗುತ್ತೆ. ಇದನ್ನು ಸ್ವಲ್ಪ ಬೆಟ್ಟಿಂದ ಪ್ರೆಸ್ ಮಾಡ್ಕೋಬೇಕು. ನಾನು ಇಲ್ಲಿ ಉಳಿದಿರುವ ಎಲ್ಲವನ್ನು ಇವಾಗ ಮಾಡಿದ್ನಲ್ಲ ಅದೇ ರೀತಿ ಮಾಡಿಕೊಂಡು ರೋಲ್ ಮಾಡಬೇಕಾದ್ರೆ ಜಾಸ್ತಿ ಪ್ರೆಸ್ ಮಾಡೋಕ್ಕೆ ಹೋಗಬಾರ್ದು. ಸ್ವಲ್ಪ ಪ್ರೆಸ್ ಮಾಡಬೇಕು. ಮತ್ತು ಪ್ರೆಸ್ ಮಾಡಿಬಿಟ್ರೆ ಅದು ಶೇಪ್ ಬರೋದಿಲ್ಲ. ಅದಕ್ಕೋಸ್ಕರ ರೋಲ್ ಮಾಡಬೇಕಾದ್ರೆ ನೋಡಿಕೊಂಡು ರೋಲ್ ಮಾಡಿಕೊಂಡು ನೋಡಿ ಈ ರೀತಿ ಎಲ್ಲ ಬೆರಳಿನಿಂದ ಮಾಡಿಕೊಂಡು ತೆಗೆದಿಟ್ಕೋಬೇಕು. ಅದನ್ನು ಮುಚ್ಚಿಟ್ಕೊಳ್ತು ಒಣಗಕ್ಕೆ ಬಿಡಬಾರ್ದು. ನಂತರ ಒಂದು ಪಾತ್ರೆಗೆ 1 ಕಪ್ ಸಕ್ಕರೆಯನ್ನು ಹಾಕಿ, ಸಕ್ಕರೆ ಮುಳುಗುವಷ್ಟು ನೀರನ್ನು ಹಾಕಿ ಒಂದೆಳೆ ಪಾಕ ಮಾಡಿಕೊಳ್ಳಬೇಕು. ಪಾಕ ಜಾಸ್ತಿ ಗಟ್ಟಿ ಮಾಡ್ಕೊಬಿಡಿ, ಒಂದೆಳೆ ಪಾಕ ಮಾಡಿಕೊಂಡ್ರೆ ಸಾಕು. ಪಾಕ ಜಾಸ್ತಿ ಗಟ್ಟಿ ಮಾಡಿಬಿಟ್ರೆ ಅದು ಸ್ವೀಟ್ ಮೇಲೆಲ್ಲ ಪಾಕದ ಗಟ್ಟಿಗೆ ಥರ ಇರುತ್ತೆ. ಅದರಿಂದ ನೋಡಿಕೊಂಡು ನೋಡಿ ಇಷ್ಟು ಆದರೆ ಸಾಕು. ನೋಡಿ ಇವಾಗ ತೋರಿಸ್ತಿದ್ದೀನಲ್ಲ ಇಷ್ಟಾದರೆ ಸಾಕು. ಇವಾಗ ಇದಕ್ಕೆ ಪ್ಲೇಟ್ ಮುಚ್ಚಿ ತೆಗೆದಿಟ್ಟುಕೊಳ್ಳಿ. ನಂತರ ಬಾಣಲೆಯಲ್ಲಿ ಎಣ್ಣೆಯನ್ನು ಇಟ್ಕೊಂಡಿದೆ. ಎಣ್ಣೆ ಜಾಸ್ತಿ ಕಾಯಿಸೋಕ್ಕೋರ್ದು ಸ್ಟವ್ ಹಚ್ಚಿ 1 ನಿಮಿಷ ಆದ ತಕ್ಷಣ ನೋಡಿ ಇಷ್ಟು ಎಣ್ಣೆ ಕಾದಿರಲೇಬಾರ್ದು. ಇವಾಗ ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಣ್ಣೆ ಕಾಯಿಸ್ಬಿಟ್ಟು ಹಾಕಿದ್ರೆ ಮೇಲೆಲ್ಲ ಬೆಂದೋಗ್ಬಿಡ್ತೈತೆ, ಒಳಗಡೆ ಬೇಯಲ್ಲ. ಆದ್ದರಿಂದ ಎಣ್ಣೆ ಸ್ಟವ್ ಹಚ್ಚಿದ ತಕ್ಷಣ ಎಣ್ಣೆಯನ್ನು ಹಾಕಿ, ಎಣ್ಣೆ ಸ್ವಲ್ಪ ಬಿಸಿಯಾಗಿರಬೇಕು. ಆವಾಗ ಇದನ್ನು ಹಾಕಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೋಬೇಕು. ನೋಡಿ ಇವಾಗ ಇದು ಗೋಲ್ಡನ್ ಬ್ರೌನ್ ಕಲರ್ ಆಗಿದೆ. ಇವಾಗ ಇದನ್ನು ಒಂದು ಪಾತ್ರೆಗೆ ತೆಗೆದಿಟ್ಟುಕೊಳ್ಳಬೇಕು. ಎಣ್ಣೆ ಇವಾಗ ಹಾಕಿದ ಮೇಲೆ ಬೇಕಾದ್ರೆ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಬೇಯಿಸ್ಕೋಬೋದು. ನಂತರ ಉಳಿದಿರುವುದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ರೀತಿ ನಿಧಾನವಾಗಿ ಫ್ರೈ ಮಾಡ್ಕೋಬೇಕು. ನಂತರ ಫ್ರೈ ಮಾಡಿದ್ದ ಒಂದು ಪಾತ್ರೆಗೆ ತೆಗೆದಿಟ್ಕೋಬೇಕು. ಈ ರೀತಿ ಗೋಲ್ಡನ್ ಬ್ರೌನ್ ಬಂದರೆ ಸಾಕು. ಒಳಗಡೆ ಎಲ್ಲ ಬೆಂದಿರ್ತೈತೆ. ಇವಾಗ ಗುಳ್ಳೆ ಎಲ್ಲ ಕಮ್ಮಿ ಆಗುತ್ತೆ ನೋಡಿ. ಇವಾಗ ಇದನ್ನು ಒಂದು ಪಾತ್ರೆಗೆ ತೆಗೆದಿಟ್ಕೋಬೇಕು. ನಂತರ ಇವಾಗ ಇದನ್ನು ಸಕ್ಕರೆ ಪಾಕ ಮಾಡ್ಕೊಂಡಿದ್ವಲ್ಲ ಅದು ತಣ್ಣಗಾಗಿರಬಾರ್ದು, ಮೀಡಿಯಮ್ ಬಿಸಿ ಇರಬೇಕು. ಅಷ್ಟು ತಣ್ಣಗಾಗಿರಬಾರ್ದು. ಅದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು 5 ನಿಮಿಷ ಚೆನ್ನಾಗಿ ಸಕ್ಕರೆ ಪಾಕ ಅದು ಎಳ್ಕೋಬೇಕು. ಅಲ್ಲಿವರೆಗೂ ಬಿಟ್ಟಿರಬೇಕು. ನೋಡಿ ಇವಾಗ ಇದು ಸಕ್ಕರೆ ಪಾಕನೆಲ್ಲ ಅಬ್ಸರ್ವ್ ಮಾಡ್ಕೊಂಡಿದೆ. ಇವಾಗ ಇದನ್ನು ಒಂದು ಪ್ಲೇಟ್ಗೆ ತೆಗೆದಿಟ್ಕೋತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಇವಾಗ ಕಾಜು ಬರ್ಫಿ ರೆಡಿ ಆಯಿತು. ಇವಾಗ ಕೊಬ್ಬರಿ ಉಂಡೆ ಮಾಡೋದು ಹೇಗೆ ಅಂತ ನೋಡಿಕೊಳ್ಳೋಣ. ಮೊದಲು ಒಂದು ಬಾಣಲೆಯನ್ನು ಬಿಸಿ ಇಟ್ಟು ಅದಕ್ಕೆ
2 ಸ್ಪೂನ್ ತುಪ್ಪವನ್ನು ಹಾಕಿ ಗೋಡಂಬಿಯನ್ನು ಸಣ್ಣದಾಗಿ ಹೆಚ್ಚಿಕೊಂಡು ಹಾಕಿ ಗೋಲ್ಡನ್ ಬ್ರೌನ್ ಬರುವ ತನಕ ಫ್ರೈ ಮಾಡಿಕೊಳ್ಳಬೇಕು. ನಂತರ ಅದಕ್ಕೆ ದ್ರಾಕ್ಷಿಯನ್ನು ಹಾಕಿ ಫ್ರೈ ಮಾಡಿಕೊಳ್ಳಬೇಕು. ದ್ರಾಕ್ಷಿಯನ್ನು ಜಾಸ್ತಿ ಫ್ರೈ ಮಾಡೋದ್ರ ಅವಶ್ಯಕತೆ ಇಲ್ಲ. ಸ್ವಲ್ಪ ಅದು ದ್ರಾಕ್ಷಿ ದಪ್ಪ ಆಗೋ ಥರ ಆದರೆ ಸಾಕು. ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು. ನೋಡಿ, ಇವಾಗ ಇದು ದ್ರಾಕ್ಷಿ ಆಗಿದೆ. ಇವಾಗ ಇದನ್ನು ಒಂದು ಪಾತ್ರೆಗೆ ತೆಗೆದಿಟ್ಕೋಬೇಕು. ನಂತರ ಇದಕ್ಕೆ ಖರ್ಜೂರವನ್ನು ಹಾಕಿ ಫ್ರೈ ಮಾಡಿಕೊಳ್ಳಿ. ನಾನಿಲ್ಲಿ ಖರ್ಜೂರನ ಹೆಚ್ಚು ಹಾಕಿದ್ದೀನಿ. ನೀವು ಬೇಕಿದ್ರೆ ಮಿಕ್ಸಿಗೆ ಹಾಕಿ ಸ್ವಲ್ಪ ತರಿಯಾಗಿ ಪುಡಿ ಮಾಡ್ಕೊಂಡು ಬೇಕಿದ್ರೂ ಹಾಕ್ಕೋಬೋದು, ಅಥವಾ ನೀವು ಇದೇ ರೀತಿ ಸಣ್ಣಗೆ ಹೆಚ್ಚಿ ಬೇಕಿದ್ರೂ ಹಾಕ್ಕೋಬೋದು. ನಿಮ್ಮ ಇಷ್ಟದ ಯಾವ ರೀತಿನಾದರೂ ಹಾಕ್ಕೊಂಡು ಒಂದು ಪಾತ್ರೆ ಫ್ರೈ ಆದ ನಂತರ ಒಂದು ಪಾತ್ರೆಗೆ ಹಾಕಿ ತೆಗೆದಿಟ್ಟುಕೊಳ್ಳಿ. ನಂತರ ಕೊಬ್ಬರಿಯನ್ನು ಹಾಕಿ ತುಪ್ಪವನ್ನು ಹಾಕಿ ನಂತರ ಕೊಬ್ಬರಿಯನ್ನು ಸಣ್ಣ ಉರಿಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ನೋಡಿ, ಇವಾಗ ಇದು ಫ್ರೈ ಆಗಿದೆ. ಇವಾಗ ಇದನ್ನು ದ್ರಾಕ್ಷಿ ಗೋಡಂಬಿ ಬಾದಾಮಿ ಹಾಕ್ಕೊಂಡಿದ್ವಲ್ಲ ಅದೇ ಪಾತ್ರೆಗೆ ಹಾಕಿ ನಂತರ ಅದೇ ಬಾಣಲಿಗೆ 1 ಸ್ಪೂನ್ ತುಪ್ಪವನ್ನು ಹಾಕಿ ಪೌಡರ್ ಸ್ವಲ್ಪ ಚೆಚ್ಕೊಂಡಿರ್ಬೇಕು ಬಾದಾಮಿನ, ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಹುರ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದೇ ಪಾತ್ರೆಗೆ ನಾವು ಗೋಡಂಬಿ ಬಾದಾಮಿ ಎಲ್ಲ ದ್ರಾಕ್ಷಿ ಎಲ್ಲ ಖರ್ಜೂರ ಕೊಬ್ಬರಿ ಎಲ್ಲ ಹುರ್ಕೊಂಡಿರ್ತೀವಲ್ಲ ಅದೇ ಪಾತ್ರೆಗೆ ಇದನ್ನು ಹಾಕಿ ತೆಗೆದಿಟ್ಕೋಬೇಕು. ನೋಡಿ, ಇವಾಗ ಗೋಡಂಬಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಅದೇ ಪಾತ್ರೆಗೆ ತೆಗೆದಿಟ್ಟುಕೊಳ್ಳಿ. ನಂತರ ಅದೇ ಬಾಣಲಿಗೆ 1 ಕಪ್ ಕೊಬ್ಬರಿಗೆ ನಾನಿಲ್ಲಿ 1 ಕಪ್ ಬೆಲ್ಲ ತಗೊಂಡಿದ್ದೀನಿ. ನೀವು ಸ್ವೀಟ್ ಜಾಸ್ತಿ ಬೇಕಂದರೆ ಇನ್ನೊಂದು ಸ್ವಲ್ಪ ಬೆಲ್ಲ ಹಾಕ್ಕೋಬೋದು. ಸ್ವೀಟ್ ಅಷ್ಟೇ ಸಾಕಂದರೆ ಇದು ಕರೆಕ್ಟಾಗಿರುತ್ತೆ ಸ್ವೀಟು. ಬೆಲ್ಲವನ್ನು ಹಾಕಿ ಕರಗಿಸಿಕೊಳ್ಳಿ. ಬೆಲ್ಲವನ್ನು ಕರಗಿಸಿ ಸ್ವಲ್ಪ ಅಂಟು ಥರ ಇದ್ದರೆ ಸಾಕು. ಬೆಲ್ಲ ಪಾಕನೂ ಬರೋದು ಬೇಡ, ಏನೂ ಬೇಡ. ಇವಾಗ ಈ ಬೆಲ್ಲನ ನಾವು ಕೊಬ್ಬರಿದು ಮಿಶ್ರಣದ ಹಾಕ್ಕೊಂಡಿದ್ವಲ್ಲ ಅದಕ್ಕೆ ಹಾಕ್ಬಿಟ್ಟು ಬಿಸಿ ಇರುತ್ತದೆ ನೋಡಿಕೊಂಡು ಕಲಿಸ್ಕೋಬೇಕು. ಫಸ್ಟು 1 ಸ್ಪೂನ್ನಲ್ಲಿ ಕಲಿಸ್ಕೋಬೇಕು. ಅದು ತಣ್ಣಗಾದ ನಂತರ ಕೈಯಿಂದ ಕಲಿಸ್ಕೋಬೇಕು. ಈ ರೀತಿ ಚೆನ್ನಾಗಿ ಬೆಲ್ಲದ ಪಾಕ ಮಿಕ್ಸ್ ಆಗೋವರೆಗೂ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇವಾಗ ಇದು ತಣ್ಣಗಾಗಿದೆ. ಇದನ್ನು ಉಂಡೆ ಮಾಡಿ ಒಂದು ಪ್ಲೇಟ್ನಲ್ಲಿ ತೆಗೆದಿಟ್ಕೋಬೇಕು. ನೀವು ದಪ್ಪ ಉಂಡೆ ಬೇಕಿದ್ರೂ ಮಾಡ್ಕೋಬೋದು, ಮೀಡಿಯಮ್ ಸೈಜ್ ಬೇಕಿದ್ರೂ ಮಾಡ್ಕೋಬೋದು. ನಾನಿಲ್ಲಿ ಈ ಸೈಜಿಂದು ಮಾಡ್ಕೋತಾ ಇದ್ದೀನಿ. ನಿಮಗೆ ದಪ್ಪ ಬೇಕಂದರೆ ದಪ್ಪ ಬೇಕಿದ್ರೂ ಮಾಡ್ಕೋಬೋದು. ಈ ರೀತಿ ಮಾಡಿಕೊಟ್ರೆ ಮಕ್ಕಳು ಕೂಡ ಚೆನ್ನಾಗಿ ತಿಂತಾರೆ ಅಂತ ಅಷ್ಟೆ. ನೋಡಿ, ನಾನಿಲ್ಲಿ 1 ಕಪ್ ಕೊಬ್ಬರಿಗೆ ಇಷ್ಟು ಉಂಡೆ ಆಗಿದೆ. ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಬನ್ನಿ ಇವಾಗ ಬಾದುಷಾ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ 1.5 ಕಪ್ ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ನಂತರ ಅದಕ್ಕೆ 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಸ್ವಲ್ಪ ಸೋಡಾ ಬೇಕಿದ್ರೆ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಮೈದಾ ಹಿಟ್ಟಿಗೆ ಕ್ಲೀನಾಗಿ ತುಪ್ಪ ಎಲ್ಲ ಮಿಕ್ಸ್ ಆಗಬೇಕು. ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ತುಪ್ಪ ಇಲ್ಲ ಅಂದರೆ ಎಣ್ಣೆ ಬೇಕಿದ್ದರೂ ಹಾಕ್ಕೋಬೋದು. ನಾನಿಲ್ಲಿ ತುಪ್ಪ ಹಾಕಿದ್ದೀನಿ. ನೋಡಿ, ಈ ರೀತಿ ಉಂಡೆ ಮಾಡಿದ್ರೆ ಅದು ಉಂಡೆ ಆಗಬೇಕು. ಈ ರೀತಿ ಮಿಕ್ಸ್ ಮಾಡಿಕೊಂಡು
ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನು ಚೆನ್ನಾಗಿ ಈ ರೀತಿ ಬೆರಳಲ್ಲಿ ಕಲಿಸ್ಕೋಬೇಕು. ಚೆನ್ನಾಗಿ ನಾದಕ್ಕೆಲ್ಲ ಹೋಗಬಾರ್ದು. ಬಾದುಷಾ ಆಗಿರೋದ್ರಿಂದ ಇದನ್ನು ಹಿಟ್ಟನ್ನ ನಾದೋದು ಎಲ್ಲ ಮಾಡೋಕ್ಕೆ ಹೋಗಬಾರ್ದು. ಈ ರೀತಿ ಸುಮ್ಮನೆ ಕಲಿಸ್ಬಿಟ್ಟು ಒಂದು 10 ನಿಮಿಷ ನೋಡಿ ಈ ರೀತಿಯೇ ಇರಬೇಕು. ಹಿಟ್ಟು ಚೆನ್ನಾಗೆಲ್ಲ ಕಲಸೋಕ್ಕೆಲ್ಲ ಹೋಗಬಾರ್ದು. ಒಂದು ಕಾಲು ಗಂಟೆ ನೆನೆಯೋಕ್ಕೆ ಇಡಬೇಕು. ನಂತರ ಒಂದು ಪಾತ್ರೆಯನ್ನು ತೆಗೆದುಕೊಂಡು ಅದಕ್ಕೆ 1 ಕಪ್ ಸಕ್ಕರೆಯನ್ನು ಹಾಕಿ, ಸಕ್ಕರೆ ಮುಳುಗುವಷ್ಟು ನೀರನ್ನು ಹಾಕಿ ಪಾಕ ತೆಗೆದುಕೊಳ್ಳಬೇಕು. ಜಾಸ್ತಿ ಗಟ್ಟಿ ಪಾಕ ಎಲ್ಲ ಮಾಡ್ಕೊಳ್ಳೋಕೆ ಹೋಗಬಾರ್ದು. ಪಾಕ ಸ್ವಲ್ಪ ಒಂದೇಳೆ ಪಾಕ ಇದ್ದರೆ ಸಾಕು. ಜಾಸ್ತಿ ಗಟ್ಟಿ ಪಾಕ ಮಾಡ್ಕೊಂಬಿಟ್ರೆ ಬಾದುಷಾ ಪಾಕ ಎಲ್ಲ ಅಬ್ಸರ್ವ್ ಮಾಡ್ಕೊಳ್ಳೋಕ್ಕಾಗಲ್ಲ. ಅದರಿಂದ ಪಾಕ ನೋಡಿಕೊಂಡು ತೆಕ್ಕೋಬೇಕು. ನೋಡಿ ಪಾಕ ಎಷ್ಟಿದ್ರೆ ಸಾಕು. ಇದನ್ನು ಒಂದು ಸೈಡ್ಗೆ ಎತ್ತಿಟ್ಕೊಂಡು ಎಣ್ಣೆ ಕಾಯೋದೇನು ಬೇಕಿಲ್ಲ, ಸುಮ್ಮನೆ ಸ್ಟವ್ ಹಚ್ಕೊಂಡ್ರೆ ಸಾಕು. ಇವಾಗ ಬಾದುಷಾ ನೆನೆಗೆ ಇಟ್ಟಿದ್ವಲ್ಲ ಅದನ್ನು ತೆಕ್ಕೊಂಡು ಹಿಟ್ಟನ್ನು ಬಾದುಷಾ ರೀತಿ ಮಾಡಿ. ನೋಡಿ ನಾನಿಲ್ಲಿ ಹಿಟ್ಟನ್ನು ಚೆನ್ನಾಗಿ ಮಿದ್ಕೊಂಡಿಲ್ಲ. ಯಾವ ರೀತಿ ಇದೆಯೋ ಅದೇ ರೀತಿಯೇ ಒಂದೊಂದೇ ಉಂಡೆ ತಗೊಂಡು ಈ ರೀತಿ ಮಾಡಿ, ಈ ರೀತಿ ಮಾಡಿಕೊಂಡು ಬಾದುಷಾ ರೀತಿ ಮಾಡಿಕೊಂಡು ಒಂದು ಪ್ಲೇಟ್ಗೆ ಇಟ್ಕೊತಾಯಿದ್ದೀನಿ. ಹಿಟ್ಟನ್ನು ನೈಸ್ ಮಾಡೋದೇನು ಬೇಕಿಲ್ಲ. ಈ ರೀತಿ ಓಲ್ ಇದ್ದರೆ ಸಾಕು. ನೋಡಿ ನಾನೆಲ್ಲ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಬಾಣಲೆಯಲ್ಲಿ ಎಣ್ಣೆಯನ್ನು ಹಾಕಿಟ್ಕೊಂಡಿದ್ದೆ. ಎಣ್ಣೆ ನಾನು ಇಲ್ಲಿ ಕಾಯಿಸ್ಕೊಂಡಿಲ್ಲ, ಜಸ್ಟ್ ಇವಾಗ ತಾನೇ ಬಾಣಲೆಯನ್ನು ಹಚ್ಚಿ ಬಿಸಿ ಇಟ್ಟಿದೆ. ಇವಾಗ ಬಾದುಷಾವನ್ನು ಒಂದು ಸರಿಗೆ ಎಷ್ಟು ಹಿಡಿಯುತ್ತೋ ಅಷ್ಟು ಬಾದುಷಾನ ಎಣ್ಣೆಯಲ್ಲಿ ಹಾಕಿ ಬೇಯಿಸ್ಕೋಬೇಕು. ಎಣ್ಣೆ ಮಾತ್ರ ಕಾಯೋಕ್ಕೆ ಇಟ್ಟಿರಬಾರ್ದು. ಇನ್ನೇನು ಬಾದುಷಾ ಹಾಕ್ತೀನಿ ಬೇಕಾದರೆ ಎಣ್ಣೆ ಬೆಚ್ಚಿ ಇದ್ದರೆ ಸಾಕು. ಉಗುರು ಬೆಚ್ಚಗೆ ಅಂತೀವಲ್ಲ ಆ ರೀತಿ ಎಣ್ಣೆ ಇದ್ದರೆ ಸಾಕು. ನೋಡಿ ಇವಾಗ ಬಾದುಷಾ ಎಲ್ಲ ಬೇಯ್ತಾ ಇದೆ. ಇವಾಗ ಇದನ್ನು ಸ್ವಲ್ಪ ರಿಟರ್ನ್ ಮಾಡಿ ಹಾಕಿದ ತಕ್ಷಣ ಟರ್ನ್ ಮಾಡಬಾರ್ದು. ಸ್ವಲ್ಪ ಬೆಂದ ನಂತರ ಇದನ್ನೆಲ್ಲ ಈ ರೀತಿ ಒಂದೊಂದನ್ನೇ ಉಲ್ಟಾ ಮಾಡಿ ಹಾಕ್ಕೋಬೇಕು. ನನಗಿಲ್ಲಿ ಒಂದು ಸರಿಗೆ 8 ಬಾದುಷಾ ಹಾಕಿದ್ದೀನಿ. ನಿಮ್ಮ ಬಾಣಲೆ ದೊಡ್ಡದಿತ್ತಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಿದ್ರೂ ಹಾಕ್ಕೋಬೋದು. ನೋಡಿ ಇವಾಗ ಇದೆಲ್ಲ ಗೋಲ್ಡನ್ ಕಲರ್ ಆಗಿ ಚೆನ್ನಾಗಿ ಬಂದು, ನಾನು ಇಲ್ಲಿ ಯಾವುದೇ ಫುಡ್ ಕಲರ್ ಹಾಕಿಲ್ಲ. ಇದು ನ್ಯಾಚುರಲ್ ಕಲರ್ ಅಷ್ಟೇ ಇರೋದು. ನೀವು ಬೇಕಿದ್ರೆ ಆರೆಂಜ್ ಫುಡ್ ಕಲರ್ ಬೇಕಿದ್ರೂ ಹಾಕ್ಕೋಬೋದು. ನಾನಿಲ್ಲಿ ಯಾವುದೂ ಹಾಕಿಲ್ಲ. ಇವಾಗ ಇದು ಬೆಂದಿದೆ. ಇದನ್ನು ಒಂದು ಪಾತ್ರೆಗೆ ತೆಗೆದಿಟ್ಕೊತಾ ಇದ್ದೀನಿ. ಇವಾಗ ಉಳಿದಿರೋ ಬಾದುಷಾವನ್ನು ಎಣ್ಣೆಯಲ್ಲಿ ಹಾಕಿ ಮತ್ತೆ ಫ್ರೈ ಮಾಡ್ಕೊತಾ ಇದ್ದೀನಿ. ಎಣ್ಣೆ ಮಾತ್ರ ಯಾವುದೇ ಕಾರಣಕ್ಕೂ ಚೆನ್ನಾಗಿ ಕಾದಿರಬಾರ್ದು. ಎಣ್ಣೆ ಜಾಸ್ತಿ ಕಾಯ್ದಿತ್ತು ಅಂದರೆ ಬಾದುಷಾ ಒಳಗಡೆ ಬೇಯೋದಿಲ್ಲ. ನಂತರ ಆಗಿರುವ ಬಾದುಷಾವನ್ನು ಸಕ್ಕರೆ ಪಾಕ ಮೀಡಿಯಮ್ ಬಿಸಿ ಇರಬೇಕು, ತಣ್ಣಗಾಗಿರಬಾರ್ದು. ಪಾಕದಲ್ಲಿ ಅದ್ದಿ ಒಂದು 5 ನಿಮಿಷ ಮುಚ್ಚಿಡಬೇಕು. ಪಾಕ ಎಲ್ಲ ಚೆನ್ನಾಗಿ ಬಾದುಷಾ ಎಳ್ಕೋಬೇಕು. ಅಲ್ಲಿವರೆಗೂ ಒಂದು 5 ನಿಮಿಷ ಮುಚ್ಚಿಡಬೇಕು. ನಂತರ ಇವಾಗ ಆ ಪಾಕನೆಲ್ಲ ಸ್ವಲ್ಪ ಇದ್ರ ಮೇಲೆ ಹಾಕಿ, ಬಾದುಷಾ ಮೇಲೆ ಹಾಕಿದ್ರೆ ಮೇಲುಗಡೆ ಇರೋ ಬಾದುಷಾ ಎಲ್ಲ ಚೆನ್ನಾಗಿ ಸಕ್ಕರೆ ಪಾಕನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅಂತ ಅಷ್ಟೇ. ಇವಾಗ ಒಂದು 5 ನಿಮಿಷ ಇವಾಗ 5 ನಿಮಿಷ ಆಗಿದೆ. ಇವಾಗ ಇದನ್ನೆಲ್ಲ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೋಬೇಕು. ಇವಾಗ ಇದನ್ನೆಲ್ಲ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡು ಇವಾಗ ಇದನ್ನು ತೆಗೆದಿಟ್ಕೊಂಡಿದ್ದೀನಿ. ನಂತರ ಇನ್ನೊಂದು ಸ್ವಲ್ಪ ಬೇಯ್ತಿತ್ತಲ್ವ ಅದನ್ನು ಚೆನ್ನಾಗಿ ಬೇಯಿಸ್ಕೊಂಡು ನೋಡಿ ಇವಾಗ ಅದು ಕೂಡ ಗೋಲ್ಡನ್ ಕಲರ್ ಬ್ರೌನ್ ಆಗಿದೆ. ಇವಾಗ ಅದನ್ನು ತೆಗೆದಿಟ್ಕೊಂಡು ಅದೇ ಸಕ್ಕರೆ ಪಾಕದಲ್ಲಿ
ಹಾಕಿ ನೆನೆಯಲು ಇಟ್ಕೊಂಡ್ರೆ ಇದು ಕೂಡ ರೆಡಿಯಾಗುತ್ತೆ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಎಷ್ಟು ಚೆನ್ನಾಗಿ ಒಳಗಡೆ ಎಲ್ಲ ಬೆಂದಿದೆ ಅಂತ. ಪಾಕನೂ ಕೂಡ ಕ್ಲೀನಾಗಿ ಒಳಗಡೆ ಎಲ್ಲ ಅಬ್ಸರ್ವ್ ಮಾಡ್ಕೊಂಡು ನಾನು ಇದಕ್ಕೆ ಇಲ್ಲಿ ಕೊಬ್ಬರಿ ಪುಡಿ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಹಾಗೆ ಬೇಕಿದ್ರೆ ಇಟ್ಕೋಬೋದು. ನಂತರ ಮಸಾಲೆ ವಡೆ ಮಾಡೋದು ಹೇಗೆ ಅಂತ ನೋಡಿಕೊಳ್ಳೋಣ ಬನ್ನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಬನ್ನಿ ಇವಾಗ ಇದನ್ನು ಮಾಡೋದು ಹೇಗೆ ಅಂತ ನೋಡಿಕೊಳ್ಳೋಣ. ಮೊದಲು 2 ಕಪ್ ಕಡಲೆಬೇಳೆಯನ್ನು ಒಂದು ಪಾತ್ರೆಗೆ ಹಾಕಿ ತೊಳೆದುಕೊಳ್ಳಬೇಕು. ತೊಳೆದು 3 ರಿಂದ 4 ಗಂಟೆಗಳ ಕಾಲ ನೆನೆಯಲು ಇಡಬೇಕು. ಇದರಲ್ಲಿ ಗಲೀಜಿರ್ತದೆ, ಅದರಿಂದ ನೋಡಿಕೊಂಡು ತೊಳ್ಕೊಂಡು ನೆನೆಯಲು ಇಡಬೇಕು. ಒಂದು 4 ಅವರ್ ನೆನೆಸಿದ್ರೆ ಸಾಕು. ನಂತರ ಇವಾಗ ನೆನೆದಿರುವ ಕಡಲೆಬೇಳೆಯನ್ನು ಮಿಕ್ಸಿ ಜಾರಿಗೆ ಹಾಕಿ ತರಿಯಾಗಿ ರುಬ್ಬಿಕೊಳ್ಳಬೇಕು. ನೀರು ಹಾಕ್ಕೋಬಾರ್ದು, ಹಾಗೆ ತರಿಯಾಗಿ ಸ್ವಲ್ಪನೇ ಹಾಕ್ಕೊಂಡು ರುಬ್ಕೋಬೇಕು. ನೋಡಿ ಇವಾಗ ಇಲ್ಲಿ ತೋರಿಸ್ತಿದ್ದೀನಲ್ಲ, ಇಷ್ಟಿದ್ರೆ ಸಾಕು. ಫೈನ್ ಪೌಡ್ರ್ ಪೇಸ್ಟ್ ಏನು ಬೇಡ, ನೀರು ಹಾಕ್ಕೋಬಾರ್ದು, ಹಾಗೆ ರುಬ್ಕೋಬೇಕು. ನಂತರ ನಾನು ಒಂದು 8 ಮೆಣಸಿನ್ಕಾಯಿ ಹಾಕ್ಕೊಂಡು, ನಿಮಗೆ ಖಾರ ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೋಬೋದು. ನಾನಿಲ್ಲಿ ಮೆಣಸಿನ್ಕಾಯಿ ಹೆಚ್ಚಿ ಹಾಕ್ತಿಲ್ಲ. ಮಿಕ್ಸಿ ಜಾರಿಗೆ ಬಾಯಿಗೆ ಸಿಗಬಾರ್ದು ಅಂತ ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಂಡು ಹಾಕ್ಕೋತಾಯಿದ್ದೀನಿ. ನಂತರ ಇದಕ್ಕೆ ಸಣ್ಣದಾಗಿ ಹೆಚ್ಚಿದ ಈರುಳ್ಳಿಯನ್ನು ಹಾಕ್ಕೋಬೇಕು. ನಂತರ ಸ್ವಲ್ಪ ಶುಂಠಿ, ಸಬ್ಸಿಗೆ ಸೊಪ್ಪು ಸಣ್ಣದಾಗಿ ಹೆಚ್ಕೊಂಡಿರ್ಬೇಕು. ಸಬ್ಸಿಗೆ ಸೊಪ್ಪು ಹಾಕಿ ಸ್ವಲ್ಪ ಅಕ್ಕಿ ಹಿಟ್ಟಿಲ್ಲ ಅಂದರೆ ಸೋಡಾ ಬೇಕಿದ್ರೂ ಹಾಕ್ಕೋಬೋದು. ನಾನಿಲ್ಲಿ ಅಕ್ಕಿ ಹಿಟ್ಟು 1-2 ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ಕೋತಾಯಿದ್ದೀನಿ. ಸ್ವಲ್ಪ ಸೋಡಾ 2 ಹಾಕ್ಕೊಂಡಿದ್ದೀನಿ. ನೀವು ಅಕ್ಕಿ ಹಿಟ್ಟಿದ್ರೆ ಅಕ್ಕಿ ಹಿಟ್ಟು, ಸೋಡಾ ಇದ್ದರೆ ಸೋಡಾ, ಇಲ್ಲ ಸೋಡಾ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ನೀರು ಹಾಕ್ಕೋಬಾರ್ದು, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈರುಳ್ಳಿ, ಸಬ್ಸಿಗೆ ಸೊಪ್ಪು ಎಲ್ಲ ಹಾಕಿರೋದ್ರಿಂದ ತಿನ್ನೋಕ್ಕೆ ವಡೆ ಚೆನ್ನಾಗಿರ್ತೈತಿ. ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಣ್ಣದಾಗಿ ಉಂಡೆ ಮಾಡಿಕೊಂಡು, ನೋಡಿ ಈ ರೀತಿ ವಡೆ ರೀತಿ ಮಾಡಿಕೊಂಡು ಒಂದು ಪ್ಲೇಟ್ನಲ್ಲಿ ತೆಗೆದಿಟ್ಕೋಬೇಕು. ನೋಡಿ ಇಲ್ಲಿ ನಾನು ಒಂದ್ಸರಿಗೆ ಇಷ್ಟು ಮಾಡ್ಕೊಂಡಿದ್ದೀನಿ. ನಾನು ಇಟ್ಟಿರೋ ಪಾತ್ರೆಯಲ್ಲಿ ಒಂದ್ಸರಿಗೆ ಇಷ್ಟ ಆಗುತ್ತೆ ಅಂದ್ಬಿಟ್ಟು ಇಷ್ಟನ್ನು ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು ಬಾಣಲೆಯಲ್ಲಿ ಎಣ್ಣೆನ ಕಾಯೋಕೆ ಇಟ್ಕೊಂಡಿದ್ದೆ. ಎಣ್ಣೆ ಕಾದಿದೆ. ಉರಿನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಮಾಡಿರೋ ವಡೆಗಳನ್ನೆಲ್ಲ ಎಣ್ಣೆಯಲ್ಲಿ ಹಾಕ್ಕೋಬೇಕು. ಹೈ ಫ್ಲೇಮ್ನಲ್ಲಿ ಇಟ್ಕೊಳ್ಳೋಕೆ ಹೋಗಬೇಡಿ. ಉರಿನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಕಿದ ತಕ್ಷಣ ತಿರುಗಿಸೋಕೆ ಹೋಗಬಾರ್ದು. ಹಾಕಿ ಒಂದು ಸ್ವಲ್ಪ ಬೆಂದಾದಮೇಲೆ ತಿರುಗಿಸ್ಕೊಂಡು ಮತ್ತೆ ಇನ್ನೊಂದು ಕಡೆ ಸೈಡು ಬೇಯಿಸ್ಕೋಬೇಕು. ಉರಿನ ಮಾತ್ರ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡೆ ಬೇಯಿಸ್ಕೋಬೇಕು. ಲೋ ಫ್ಲೇಮ್ನಲ್ಲಿಟ್ಟರೆ ಎಣ್ಣೆ ಜಾಸ್ತಿ ಎಳ್ಕೊಳ್ಳುತ್ತೆ. ಆದ್ದರಿಂದ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಇವಾಗ ಇದು ಫ್ರೈ ಆಗಿದೆ. ಇಷ್ಟು ಫ್ರೈ ಆದರೆ ಸಾಕು. ಇವಾಗ ಇದನ್ನು ಒಂದು ಪಾತ್ರೆಗೆ ತೆಗೆದಿಟ್ಕೋಬೇಕು.
ನಂತರ ಇನ್ನೂ ಸ್ವಲ್ಪ ವಡೆ ಇತ್ತು, ಅದನ್ನು ಎಣ್ಣೆಗೆ ಹಾಕಿ ಮತ್ತೆ ಫ್ರೈ ಮಾಡ್ಕೊತಾ ಇದ್ದೀನಿ. ಎಣ್ಣೆ ಆದಷ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ವಡೆ ಹಾಕಬೇಕಾದ್ರೆ ಹುಷಾರಾಗಿ ಸಿಡಿಯೋ ಚಾನ್ಸಸ್ ಇರುತ್ತೆ, ಅದರಿಂದ ಹುಷಾರಾಗಿ ನೋಡಿಕೊಂಡು ವಡೆನ ಹಾಕ್ಕೋಬೇಕು. ನೋಡಿ, ಇವಾಗ ಇದು ಬೆಂದಿದೆ. ಇವಾಗ ಇದನ್ನು ತೆಗೆದಿಟ್ಕೊತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಹೇಗೆ ಬಂತಂತ ಒಂದು ಕಮೆಂಟ್ ಮಾಡಿ. ನೋಡಿ, ಇವಾಗ ವಡೆ ರೆಡಿ ಆಯಿತು. ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬನ್ನಿ ಇವಾಗ ಬೆಣ್ಣೆ ಮುರುಕು ಮಾಡೋದು ಹೇಗೆ ಅಂತ ನೋಡಿಕೊಳ್ಳೋಣ. ನೋಡಿ, ಬೆಣ್ಣೆ ಮುರುಕು ನೋಡಿ, ಕೈಲಿ ಇಟ್ಕೊಂಡ್ರೆ ಹಾಗೆ ಮುರಿದೋಗ್ತಿದೆ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಬನ್ನಿ ಹೇಗೆ ಮಾಡೋದು ಅಂತ ನೋಡಿಕೊಳ್ಳೋಣ. ಮೊದಲು 1 ಕಪ್ ಅಕ್ಕಿ ಹಿಟ್ಟು, ನಂತರ ಒಂದು ಅರ್ಧ ಕಪ್ಪು ಕಡಲೆ ಹಿಟ್ಟು, ನಂತರ 1/4 ಕಪ್ ಹುರ್ಗಡ್ಲೆನ ಪುಡಿ ಮಾಡಿಬಿಟ್ಟು ನೈಸಾಗಿ ಪುಡಿ ಮಾಡಿ 1/4 ಕಪ್ಪು ಹುರ್ಗಡ್ಲೆ ಪುಡಿಯನ್ನು ಕೂಡ ಹಾಕ್ಕೊಂಡಿದ್ದೀನಿ. ನಂತರ ಸ್ವಲ್ಪ ಜೀರಿಗೆನ ಹಾಕ್ಕೊಂಡಿದ್ದೀನಿ. ನಂತರ ಬಿಳಿ ಎಳ್ಳು ಬೇಕಿದ್ದರೆ ಹಾಕ್ಕೋಬೋದು, ನಿಮ್ಮಿಷ್ಟ. ಕಪ್ಪೆಳ್ಳಿದ್ರೆ ಕಪ್ಪೆಳ್ಳು ಕೂಡ ಹಾಕ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಮತ್ತು ನಾನಿಲ್ಲಿ ಬೆಣ್ಣೆನ ಸ್ವಲ್ಪ ಬಿಸಿ ಮಾಡಿ ಹಾಕ್ಕೋತಿದ್ದೀನಿ. ನೀವು ರೂಮ್ ಟೆಂಪ್ರೇಚರ್ ಬೆಣ್ಣೆ ಏನಾದರೂ ಇತ್ತು ಅಂದರೆ ಹಾಗೆ ಕೂಡ ಹಾಕ್ಕೋಬೋದು. ಬೆಣ್ಣೆ ಬಿಸಿ ಮಾಡಿರೋದ್ರಿಂದ ಬಿಸಿ ಇರುತ್ತೆ. ಫಸ್ಟ್ ಸ್ಪೂನ್ ತಗೊಂಡು ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಕೈಯಿಂದ ಚೆನ್ನಾಗಿ ಹಿಟ್ಟೆಲ್ಲ ಬೆಣ್ಣೆಯಲ್ಲಿ ಕ್ಲೀನಾಗಿ ಮಿಕ್ಸ್ ಆಗೋವರೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಪ್ರತಿ ಹಿಟ್ಟಿನಲ್ಲೂ ಬೆಣ್ಣೆ ಮಿಶ್ರಣ ಚೆನ್ನಾಗಾಗುತ್ತೆ ಅಂತ ಅಷ್ಟೆ. ನೋಡಿ, ಇವಾಗ ಇದನ್ನು ಒಂದು ಉಂಡೆ ರೀತಿ ಮಾಡಿದ್ರೆ ಅದು ಉಂಡೆ ರೀತಿ ಬರಬೇಕು. ನೋಡಿ, ಇವಾಗ ಇದು ರೆಡಿಯಾಗಿದೆ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಚಕ್ಲಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು, ಜಾಸ್ತಿ ತೆಳುವಾಗಿಲ್ಲ ಬೇಡ. ನೋಡಿ, ಇಷ್ಟು ಗಟ್ಟಿ ಇದ್ದರೆ ಸಾಕು, ತೆಳುವಾಗೆಲ್ಲ ಕಲ್ಸೋಕ್ಕೆ ಹೋಗಬಾರ್ದು. ನೋಡಿ, ಹಿಟ್ಟು ಈ ಹದ ಇದ್ದರೆ ಸಾಕು. ಇವಾಗ ಚಕ್ಲಿ ಹಿಟ್ಟಿಗೆ ಎಣ್ಣೆಯನ್ನು ಸವರಿಕೊಂಡು, ನಾನಿಲ್ಲಿ ಎಣ್ಣೆ ಕಾಯೋಕೆ ಇಟ್ಕೊಂಡಿದ್ದೆ. ನಾನಿಲ್ಲಿ ಒಂದೇ ಸರಿ ಎಣ್ಣೆಗೆ ಹಾಕ್ತಾಯಿದ್ದೀನಿ. ನಾನೇನು ಒಂದು ಪ್ಲೇಟ್ಗೆಲ್ಲ ಮಾಡ್ಕೊಂಡು ಎತ್ತಿಟ್ಕೊಂಡು ಹಾಕ್ತಿಲ್ಲ. ಒಂದೇ ಸರಿ ಎಣ್ಣೆಗೆ ಹಾಕ್ತಿರೋದ್ರಿಂದ ಎಣ್ಣೆನ ಮೊದಲೇ ಕಾಯೋಕೆ ಇಟ್ಕೊಂಡಿದ್ದೆ. ಹಿಟ್ಟನ್ನು ನೆನೆಸೋ ಅವಶ್ಯಕತೆ ಏನಿಲ್ಲ. ನೋಡಿ, ನಾನು ಸ್ವಲ್ಪ ಇಲ್ಲಿ ಬೆಣ್ಣೆ ಜಾಸ್ತಿ ಆಗಿರೋದ್ರಿಂದ ಚಕ್ಲಿ ಸ್ವಲ್ಪ ಕಟ್ಟಾಗ್ತಿದೆ. ನೀವು ಸ್ವಲ್ಪ ಬೆಣ್ಣೆ ಕಮ್ಮಿ ಹಾಕ್ಕೊಂಡ್ರೆ ಚಕ್ಲಿ ಎಲ್ಲೂ ಕಟ್ಟಾಗಲ್ಲ, ಬೆಣ್ಣೆ ಮುರುಕು ಚೆನ್ನಾಗಿ ಬರುತ್ತೆ ಅಂತ ಅಷ್ಟೆ. ನೋಡಿ, ಈ ರೀತಿ ಕಟ್ಟಾಗುತ್ತೆ. ಬೆಣ್ಣೆ ಸ್ವಲ್ಪ ಜಾಸ್ತಿ ಆದರೆ ಈ ರೀತಿ ಕಟ್ಟಾಗುತ್ತೆ. ನೀವು ಬೇಕಿದ್ರೆ ಬೆಣ್ಣೆ ಸ್ವಲ್ಪ ಕಮ್ಮಿ ಹಾಕ್ಕೋಬೋದು, ಇಲ್ಲ ಅಂದರೆ ಅಷ್ಟೇ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಬೆಣ್ಣೆ ಅಷ್ಟೇ ಬೇಕಿದ್ರೂ ಹಾಕ್ಕೊಂಡು ಮಾಡ್ಕೋಬೋದು. ನೋಡಿ, ಇವಾಗ ಇದು ಬೆಂದಿದೆಯಾ ಇಲ್ವಾ ಅಂತ ನೋಡಿಕೊಂಡು, ಬೆಂದಿದ್ರೆ ಒಂದು ಪಾತ್ರೆಗೆ ತೆಗೆದಿಟ್ಟುಕೊಳ್ಳಿ. ನೋಡಿ, ಇವಾಗ ಮತ್ತೆ ಇನ್ನೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ಎಣ್ಣೆನ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ನಿಧಾನವಾಗಿ ಹಾಕಿಕೊಳ್ಳಬೇಕು. ನೋಡಿ, ಇವಾಗ ಇದು ಬೆಂದಿದೆ.
ಕ್ಲೀನಾಗಿ ಎರಡು ಕಡೆನೂ ತಿರುಗಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಈ ರೀತಿ ಎರಡು ಕಡೆನೂ ಚೆನ್ನಾಗಿ ಟರ್ನ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ. ಇವಾಗ ಇದಾಗಿದೆ, ಇದನ್ನು ಒಂದು ಪಾತ್ರೆಗೆ ತೆಗೆದಿಟ್ಕೋಬೇಕು. ಎಣ್ಣೆ ಫ್ಲೇಮ್ನಲ್ಲಿಟ್ಟರೆ ಅದು ಕಲ್ಲರೇ ಚೇಂಜ್ ಆಗಿಬಿಡುತ್ತೆ ಅಂತ ಅಷ್ಟೇ. ನೋಡಿ ಈ ರೀತಿ ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡು ತೆಗೆದಿಟ್ಕೋಬೇಕು. ನೋಡಿ ಇವಾಗ ಇದು ರೆಡಿ ಆಯಿತು. ನೋಡಿ ಇವಾಗ ಬೆಣ್ಣೆ ಮುರುಕು ರೆಡಿ ಆಯಿತು. ನೋಡಿ ಕೈಯಲ್ಲಿ ಮುರಿದ್ರೆ ಅದೇ ಸಾಫ್ಟಾಗಿದೆ, ಕ್ರಿಸ್ಪಿಯಾಗಿದೆ, ತಿನ್ನೋ ಕೂಡ ಅಷ್ಟೇ ಟೇಸ್ಟಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇವಾಗ ಕರ್ಜಿಕಾಯಿ ಬನ್ನಿ ಹೇಗೆ ಮಾಡೋದಂತ ನೋಡಿಕೊಳ್ಳೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಮೊದಲು ಒಂದು ಪಾತ್ರೆಯನ್ನು ತೆಗೆದುಕೊಳ್ಳಿ. ಅದಕ್ಕೆ 2 ಕಪ್ ಮೈದಾ ಹಿಟ್ಟನ್ನು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ನಂತರ ಅದಕ್ಕೆ ಸ್ವಲ್ಪ ನೀರು ಹಾಕಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಸಿಕೊಳ್ಳಬೇಕು. ನೀರು ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೋಬೇಕು. ಒಂದೇ ಸರಿ ನೀರು ಹಾಕ್ಬಿಟ್ರೆ ಹಿಟ್ಟು ತೆಳುವಾಗ್ಬಿಡುತ್ತೆ. ಹಿಟ್ಟು ಸ್ವಲ್ಪ ನೋಡಿಕೊಂಡು ಮಿಕ್ಸ್ ಮಾಡಿಕೊಂಡು ನೀರು ಹಾಕ್ಕೊಳ್ರಿ. ಚೆನ್ನಾಗಿ ನಾದಿಕೊಳ್ಳಬೇಕು. ನೋಡಿ ಎಷ್ಟು ಗಟ್ಟಿ ಇದ್ದರೆ ಸಾಕು. ಈ ರೀತಿ ಚೆನ್ನಾಗಿ ನಾದ್ಕೋಬೇಕು. ನಾವು ಎಷ್ಟು ಚೆನ್ನಾಗಿ ನಾದ್ಕೋತೀವೋ ಅಷ್ಟು ಚೆನ್ನಾಗಿ ಹಿಟ್ಟು ಮಾಡೋಕ್ಕೆ ಬರುತ್ತೆ. ನೋಡಿ ಇಷ್ಟು ಗಟ್ಟಿ ಇದ್ದರೆ ಸಾಕು. ಇವಾಗ ಇದನ್ನು ಒಂದು ಪ್ಲೇಟ್ ಮುಚ್ಚಿ ಒಂದು 1/4 ಗಂಟೆ ನೆನೆಯೋಕ್ಕೆ ಬಿಡಬೇಕು. ಅಷ್ಟರಲ್ಲಿ ಅದಕ್ಕೂ ಹೂರಣ ರೆಡಿ ಮಾಡ್ಕೊಳ್ಳೋಣ. 1 ಕಪ್ ಕಡಲೆ ಹಿಟ್ಟನ್ನು ಮಿಕ್ಸಿ ಜಾರಿಗೆ ಹಾಕಿ 1/4 ಕಪ್ ಕಡಲೆ ಹಿಟ್ಟನ್ನು ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡಿಕೊಳ್ಳಬೇಕು. ಅಷ್ಟು ನುಣ್ಣಗೂ ಬೇಡ, ಅಷ್ಟು ಇದಾಗೂ ಬೇಡ, ಸ್ವಲ್ಪ ತರಿಯಾಗಿದ್ದರೆ ಸಾಕು. ಇವಾಗ ಒಂದು ಪಾತ್ರೆಗೆ 1/2 ಕಪ್ ಕೊಬ್ಬರಿಯನ್ನು ಹಾಕಿ ನಂತರ ಅದಕ್ಕೆ 1/4 ಕಪ್ ನಾನು ಬೆಲ್ಲ ತಗೊಂಡಿದ್ದೀನಿ, ಸಣ್ಣಗೆ ಹೆಚ್ಕೊಂಡಿದ್ದೀನಿ. ನಿಮಗೆ ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕಂದರೆ ಬೆಲ್ಲ 1/2 ಕಪ್ ಅಷ್ಟು ಬೇಕಿದ್ದರೂ ತಗೋಬೋದು. ನಂತರ ಪುಡಿ ಮಾಡಿರೋ ಕಡಲೆ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಸ್ಪೂನ್ ಬೇಕಿದ್ರೆ ಸ್ಪೂನ್ ತಗೊಂಡು ಬೇಕಿದ್ರೆ ಮಿಕ್ಸ್ ಮಾಡ್ಕೋಬೋದು. ಇಲ್ಲ ಕೈಯಲ್ಲೇ ಮಿಕ್ಸ್ ಮಾಡೋ ಹಾಗಿದ್ರೆ ಕೈಯಲ್ಲಿ ಬೇಕಿದ್ರೂ ಮಿಕ್ಸ್ ಮಾಡ್ಕೋಬೋದು. ಮಿಕ್ಸ್ ಮಾಡಿ ತೆಗೆದಿಟ್ಟುಕೊಳ್ಳಿ. ನಂತರ ನಾವು ಆವಾಗಲೇ ಮೈದಾ ಹಿಟ್ಟು ಕಲಸಿಟ್ಟಿದ್ವಲ್ಲ, ಅದು ಇವಾಗ ನೆಂದಿದೆ. ಇವಾಗ ಇದನ್ನು ಸಣ್ಣ ಉಂಡೆಗಳಾಗಿ ಮಾಡ್ಕೋಬೇಕು. ನೀವು ಬೇಕಿದ್ರೆ ಉಂಡೆನೆಲ್ಲ ಒಂದೇ ಸರಿ ರೆಡಿ ಮಾಡಿಕೊಂಡು ಬೇಕಿದ್ರೂ ಮಾಡ್ಕೋಬೋದು. ಇಲ್ಲ ಸ್ವಲ್ಪ ಉಂಡೆ ತಗೊಂಡು ಬೇಕಿದ್ರೂ ಮಾಡ್ಕೋಬೋದು. ಇವಾಗ ನಾನಿಲ್ಲಿ ಒಂದೊಂದೇ ಉಂಡೆಗಳನ್ನು ತಗೊಂಡು ಈ ರೀತಿ ಸ್ವಲ್ಪ ಚಪಾತಿ ರೀತಿಯೇ ದೊಡ್ಡದಾಗಿ ಒತ್ಕೋತಾ ಇದ್ದೀನಿ. ಮೈದಾ ಹಿಟ್ಟನ್ನು ಹಾಕ್ಕೊಂಡು ಒತ್ಕೋಬೇಕು. ನೋಡಿ ಇವಾಗ ಇದನ್ನು ಒತ್ತಿದ್ದಾಗಿದೆ. ಇದನ್ನು ನೋಡಿ ಇಷ್ಟು ಒತ್ತಬೇಕು, ತೆಳ್ಳಗೆ ಒತ್ಕೋಬೇಕು. ದಪ್ಪ ಇರಬಾರ್ದು, ತೆಳ್ಳಗೆ ಒತ್ಕೋಬೇಕು. ಇವಾಗ ಇದೊಂದು ಪ್ಲೇಟ್ಗೆ ತೆಗೆದಿಟ್ಕೊಂಡೆ. ನಂತರ ಇನ್ನೊಂದು ಉಂಡೆಯನ್ನು ತಗೊಂಡು ಅದನ್ನು ಕೂಡ ಅದೇ ರೀತಿ ಚಪಾತಿ ರೀತಿ ಲಟ್ಟಿಸ್ಕೊಂಡು ಆದಷ್ಟು ತೆಳ್ಳಗೆ ಲಟ್ಟಿಸ್ಕೊಂಡು ತಗೋತಾ ಇದ್ದೀನಿ. ಇವಾಗ ಅದು ಕೂಡ ಮಾಡಿದ್ದಾಗಿದೆ. ಅದನ್ನು ಕೂಡ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡೆ. ಇವಾಗ ಕರ್ಜಿಕಾಯಿ ಮಾಡ್ತೀವಲ್ಲ ಅದನ್ನು ತಗೊಂಡು ಸ್ವಲ್ಪ ಎಣ್ಣೆಯನ್ನು ಅದಕ್ಕೆ ಸವರ್ಕೋಬೇಕು. ಈ ರೀತಿ ಮಾಡೋದ್ರಿಂದ
ಕರ್ಜಿಕಾಯಿ ಇದು ಹಿಟ್ಟಿರುತ್ತಲ್ಲ ಅದು ಚಕ್ಲಿ ಮಾಡೋದಕ್ಕೆ ಅಂಟ್ಕೊಳ್ಳೋದಿಲ್ಲ ಅಂತ ಅಷ್ಟೆ. ನೋಡಿ ಈ ರೀತಿ ಫುಲ್ಲು ಪೂರ್ತಿ ಆಗಬೇಕು ಹಿಟ್ಟು ಹಾಕಿರೋದೆಲ್ಲ. ಸ್ವಲ್ಪ ಕಮ್ಮಿ ಇತ್ತು ಅಂದರೆ ಮತ್ತೆ ನಾವು ಮಿಶ್ರಣ ಹಾಕ್ತೀವಲ್ವ ಅವಾಗ ಕಿತ್ತೋಗ್ಬಿಡುತ್ತೆ ಅಂತ ಸ್ವಲ್ಪ ಹಿಟ್ಟನ್ನು ದೊಡ್ಡದಾಗಿ ಒತ್ಕೋಬೇಕು. ಮತ್ತು ಹಿಟ್ಟು ಮಿಕ್ಕಿದ್ರೆ ಇನ್ನೊಂದು ಸ್ವಲ್ಪ ಕರ್ಜಿಕಾಯಿ ಮಾಡೋಕ್ಕಾಗುತ್ತೆ, ಅದೇನು ವೇಸ್ಟ್ ಆಗೋಲ್ಲ. ಹಾಗಾಗಿ ಹಿಟ್ಟನ್ನು ಸ್ವಲ್ಪ ದೊಡ್ಡದಾಗಿ ಒತ್ಕೊಂಡಿರಿ. ನೋಡಿ ಇವಾಗ ಈ ರೀತಿ ಫೋಲ್ಡ್ ಮಾಡಿ ನೋಡಿ ಇವಾಗ ಇದು ರೆಡಿ ಆಯಿತು. ನೋಡಿ ಇವಾಗ ಇನ್ನೊಂದನ್ನು ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಈ ರೀತಿ ಅದು ಕರ್ಜಿಕಾಯಿ ಮಾಡ್ತೀವಲ್ಲ ಅದಕ್ಕಿಂತ ಸ್ವಲ್ಪ ದೊಡ್ಡದಾಗಿ ಇರಬೇಕು. ನಾವು ಮಾಡ್ಕೊಂಡಿರೋ ಚಪಾತಿ ಹಿಟ್ಟು ಅದಕ್ಕೆ ಎಷ್ಟು ಹಿಡಿಯುತ್ತೋ ಅಷ್ಟನ್ನು 1 ಸ್ಪೂನ್ ಹಿಡಿದ್ರೆ, ಇನ್ನು ಸ್ವಲ್ಪ ದೊಡ್ಡದಿತ್ತು ಅಂದರೆ 1 ಸ್ಪೂನ್ ಬೇಕಿದ್ದರೂ ಹಾಕ್ಕೋಬೋದು. ಹಾಕಿ ಚೆನ್ನಾಗಿ ಪ್ರೆಸ್ ಮಾಡ್ಕೋಬೇಕು. ಪ್ರೆಸ್ ಮಾಡಿ ತೆಗೆದಿಟ್ಕೋಬೇಕು. ನಾನಿವಾಗ ಸ್ವಲ್ಪ ಮಾಡಿ ಎತ್ತಿಟ್ಕೊಂಡಿದ್ದೆ. ಇವಾಗ ಎಣ್ಣೆ ಕಾಯೋಕ್ಕಿಟ್ಟಿದ್ದೆ, ಎಣ್ಣೆ ಕಾದಿದೆ. ಇವಾಗ ಇದಕ್ಕೆ ಮಾಡಿರೋ ಕರ್ಜಿಕಾಯಿಗಳನ್ನು ಹಾಕಿ ಫ್ರೈ ಮಾಡ್ಕೋಬೇಕು. ಹಾಕಿದ ತಕ್ಷಣ ತಿರುಗಿಸಿಕೊಳ್ಳಬಾರದು, ಸ್ವಲ್ಪ ಹೊತ್ತು ಬಿಟ್ಟು ನಂತರ ತಿರುಗಿಸಿಕೊಳ್ಳಿ. ಎಣ್ಣೆಯನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ತಿರುಗಿಸಿಕೊಳ್ಳಬೇಕು. ನೋಡಿ ಇವಾಗ ಗೋಲ್ಡನ್ ಕಲರ್ ಆಗಿದೆ. ಇವಾಗ ಇದು ರೆಡಿಯಾಗಿದೆ. ಇವಾಗ ಇದನ್ನು ಒಂದು ಪಾತ್ರೆಗೆ ಸರ್ವ್ ಮಾಡಿಕೊಳ್ಳಬೇಕು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ನಾನು ತಗೊಂಡಿದ್ದ ಅಳತೆಯಲ್ಲಿ ಇನ್ನೂ ಸ್ವಲ್ಪ ಇದೆ. ಇವಾಗ ಎಷ್ಟು ರೆಡಿಯಾಗಿದೆ. ನಿಮ್ಗೆ ಇನ್ನೂ ಜಾಸ್ತಿ ಬೇಕಂದ್ರೆ ಇನ್ನೂ ಜಾಸ್ತಿ ಬೇಕಿದ್ದರೆ ಬೇಕಾದ್ರೆ ಮಾಡ್ಕೋಬೋದು. ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.